45 ದಿನದ ಆತ್ಮದ ಟ್ರಾವೆಲ್ ಇದೆ, ಒಂದು ಮಂಡಳ. ಸಿನಿಮಾ ಮಾಡಕ್ಕೆ 3.5 years ಡಿಸಿಪ್ಲಿನ್ ಅಲ್ಲಿ ಮಾಡಿರ್ತೀವಿ ನಾವು. ಆ ಡಿಸಿಪ್ಲಿನ್ ವೀಕ್ಷಕರಿಗೂ ಬರಬೇಕು. ಒಂದು ಸಿನಿಮಾ ನೋಡುವಾಗ ಮೊಬೈಲ್ ಅಲ್ಲಿ ಮೆಸೇಜ್ ಮಾಡೋದು ನಾನೇ 1000 ಜನ ನೋಡಿ ನೋಡ್ತಾ ಇರ್ತಾರೆ. ಈಗ ನೋಡಿದ್ರೆ ಯು ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ದ ಫಿಲ್ಮ್. ಅಲ್ಲೇ 4 ಫೈಟ್ ಬರ್ತದೆ, 4 ಸಾಂಗ್ ಬರ್ತದೆ, ಎಂಜಾಯ್ ಮಾಡಿ ಆಚೆ ಹೋಗೋತರ ಎಲ್ಲ ಫಿಲ್ಮ್ ಇರಲ್ಲ. ನಾವು ಮ್ಯೂಸಿಕ್ ಮಾಡ್ಬೇಕಾದ್ರೆ ಒಂದು ತಂಪು ಕೊಟ್ರೇನೆ ಆ ಸೀನ್ ಮುಂದೆ ಹೋಗೋದು ಅಂತ ಎಫರ್ಟ್ ಫುಲ್ ಹಾಕಿರ್ತೀವಿ. ಥಿಯೇಟರ್ಗಳಲ್ಲೇ ಅರ್ಧ ಸೌಂಡೇ ಬರಲ್ಲ. ಆಮೇಲೆ ಯಾರಿಗೋಸ್ಕರ ಮಾಡಿರ್ತೀವಿ ಅವ್ರು ಸರಿಯಾಗಿ ನೋಡಲ್ಲ. ಈಗ ನೀನು ನೋಡ್ದಿರೋದು ಒಂದೇ ಒಂದು ಭಯ, ಸಾವು. ಇಂಟರ್ವ್ಯೂಲ್ ಅಲ್ಲಿ ಶಿವಣ್ಣ ಬರ್ತಾರೆ. ಕ್ಯಾನ್ಸರ್ ಟೈಮಲ್ಲಿ ಒಬ್ಬ ಮನುಷ್ಯ 12 ಅವತಾರ. ಈ ಫಿಲ್ಮ್ ಅಲ್ಲಿ ಬೇರೆ ಏನು ಕಾಮಿಡಿ ಮಾಡಕ್ಕೆ ಬೇರೆ ಕಾಮಿಡಿಯನ್ಸ್ ಎಲ್ಲ ತಂದಿದ್ದಕ್ಕಂತ ಟ್ರ್ಯಾಕ್ ಇಲ್ಲ. ಯಾರಿದಾರ ಅವರೇ ಇದ್ರಲ್ಲಿ ಮಾಡ್ಬೇಕು. ಈ ರೀತಿಯ ಕಥೆಯನ್ನ ಹಿಡ್ಕೊಂಡು ಬರೋಕೆ ಧೈರ್ಯ ಬೇಕು. ತುಂಬಾ ಕಮೆಂಟಿಗರು ಏನ್ ಹೇಳ್ತಿದಾರೆ ಅಂದ್ರೆ ಗಟ್ಸ್ ಬೇಕು. ನಮಸ್ತೆ ವೀಕ್ಷಕರೇ, ನ್ಯಾಷನಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇಷ್ಟು ದಿನಗಳ ಕಾಲ ಸ್ಕ್ರೀನ್ ಮುಂದೆ ಬರುವಂತಹ ದಿಗ್ಗಜರುಗಳನ್ನ, ನಟರನ್ನ, ನಟಿಯರನ್ನ ಮಾತಾಡಿಸ್ತಾ ಇದ್ದೆ. ಅವ್ರನ್ನ ನೋಡಿ ಚಪ್ಪಾಳೆ ಹೊಡಿತೀರಾ, ವಿಷಲ್ ಹೊಡಿತೀರಾ, ಆದ್ರೆ ಸ್ಕ್ರೀನ್ ಹಿಂದೆ ನಡೆಯುವಂತಹ ವಿಚಾರಗಳು, ಸ್ಕ್ರೀನ್ ಹಿಂದೆ ಮಾಡುವಂತ ಪ್ಲಾನ್, ಸ್ಕ್ರೀನ್ ಹಿಂದೆ ಕಥೆಯನ್ನ ರೆಡಿ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಆಕ್ಷನ್ ಕಟ್ ಹೇಳುವಂಥದ್ದು, ಮ್ಯೂಸಿಕ್ ಅನ್ನ ರೆಡಿ ಮಾಡುವಂಥದ್ದು, VFX ಅದಕ್ಕೆ ಸೆಟ್ ಆಗೋ ರೀತಿಯಲ್ಲಿ VFX ಗಳನ್ನ ಮಾಡುವಂಥದ್ದು ಕಾಣಲ್ಲ. ಆದ್ರೆ 45 ಅದು ಈಗ ಎದ್ದು ಕಾಣಿಸ್ತಾ ಇದೆ. ಅಂದ್ರೆ ಯಾರಪ್ಪ ಈ ರೀತಿಯ ಕಥೆಯನ್ನ ರೆಡಿ ಮಾಡ್ಕೊ ಬಂದವರು, ಈ ರೀತಿ ವಿಚಾರವನ್ನ ನಮ್ಮ ಕಿವಿಗೆ ಮುಟ್ಟಿಸ್ತವ್ರು ಅಂತ ನಿಮ್ಗೆ ಕಾಡ್ತಾ ಇದೆ ಅಲ್ವಾ? ಅದೇ ನೀವೆಲ್ಲ ಇಷ್ಟು ದಿನ ಮೆಚ್ಚಿದಂತಹ ಸಂಗೀತ ನಿರ್ದೇಶಕರು ಇವತ್ತು ಸಂಪೂರ್ಣ ನಿರ್ದೇಶಕರಾಗಿ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ತುಂಬಾ ವಿಚಾರವಿದೆ ಸಿನಿಮಾ ಬಗ್ಗೆ ಮಾತಾಡಕ್ಕೆ. ನಮಸ್ತೆ ಸರ್. ನಮಸ್ಕಾರ ಸರ್, ಆಗ್ಲೇ ನಾನು ಹೇಳ್ತಾ ಇದ್ದೆ, ಸಿನಿಮಾ ಹಿಂದೆ ಕೆಲಸ ಮಾಡುವಂತವ್ರು ಯಾರಿಗೂ ಕಾಣಲ್ಲ. ಆದ್ರೆ ಇತ್ತೀಚಿನ ದಿನಗಳು ಬೇರೆ ಹೋಗ್ತಾ ಇದೆ. ಸಿನಿಮಾ ಹಿಂದೆ ಕೆಲಸ ಮಾಡಿದವ್ರು ಯಾರು, ಅವ್ರನ್ನ ನೋಡಿ ಸಿನಿಮಾ ನೋಡಕ್ ಬರ್ತಾ ಇದಾರೆ. ನೀವು 45 ಫಸ್ಟ್ ಪ್ರೆಸ್ ಮೀಟ್ ಮಾಡಿದಾಗ ಏನಿದು ನಂಬರ್ಗಳನ್ನ ಇಟ್ಕೊ ಬರ್ತಿದ್ದಾರೆ ಅಂತ ಪ್ರಶ್ನೆ ಇತ್ತು. ಅದಾದ್ಮೇಲೆ ಒಂದೊಂದು ತುಣುಕುಗಳನ್ನ ಬಿಡ್ತಾ ಹೋದ್ರಿ. ಯಾಕೆ ಸರ್ 45 ಫಸ್ಟ್ಗೆ ನಂಬರ್ ಯಾಕೆ? ಸಿನಿಮಾ ನೋಡಿದಿರ? ನೋಡಿದೀನಿ. ಸೊ 45 ಅನ್ನೋ 45 ಡೇಸ್ ಅಲ್ಲಿ ನಡೆಯೋ ಕತೆ. ಬಟ್ ಗರುಡ ಪುರಾಣದಲ್ಲಿ 45 ದಿನದ ಆತ್ಮದ ಟ್ರಾವೆಲ್ ಇದೆ, ಒಂದು ಮಂಡಳ. ಸೊ ಆ ಮಂಡಲ ಕಂಪ್ಲೀಟ್ ಆಗಿ 45 ಡೇಸ್ ಆಗುತ್ತೆ. ಸೊ ಆ ಎರಡನ್ನು ಕಂಪೇರ್ ಮಾಡಿ 2 ಪ್ಯಾರಲಲ್ ಯೂನಿವರ್ಸ್ ಅಲ್ಲಿ ನಡೆಯುವಂತ ಒಂದು ಸ್ಟೋರಿಗೆ ಬ್ಲೆಂಡ್ ಮಾಡಕ್ ಟ್ರೈ ಮಾಡಿದ್ವಿ. ಅದೇ ಸರ್, ಆ 45 ಮಂಡಲ ಅನ್ನುವಂಥದ್ದು ಎಷ್ಟೋ ಜನಕ್ಕೆ ಖುದ್ದಾಗಿ ನನಗೂ ಕೂಡ ಗೊತ್ತಿರ್ಲಿಲ್ಲ. ಈ ರೀತಿಯ ಕಥೆಯನ್ನ ಹಿಡ್ಕೊಂಡು ಬರೋಕೆ ಧೈರ್ಯ ಬೇಕು. ತುಂಬಾ ಕಮೆಂಟಿಗರು ಏನ್ ಹೇಳ್ತಿದಾರೆ ಅಂದ್ರೆ ಗಟ್ಸ್ ಬೇಕು, ಸಾಮಾನ್ಯದ ಮಾತಲ್ಲ. ಯಾಕೆ ಸರ್ ಇಂಥ ಧೈರ್ಯ? ಧೈರ್ಯ ಏನಿಲ್ಲ ಸರ್, ಇದೇನಂದ್ರೆ ವೆರಿ ಇಂಪಾರ್ಟೆಂಟ್ ಥಿಂಗ್ ಎಲ್ಲರಿಗೂ ಗೊತ್ತಾಗಬೇಕು. ಒಂದು ಸರ್, ಸಾಮಾನ್ಯವಾಗಿ ನಾವು ಬದುಕಿದೀವಿ. ಬದುಕಿದ್ದಾಗ ಒಟ್ಟಿಗೆ ಎಲ್ಲರ ಜೊತೆಲೇ ಇರ್ತೀವಿ, ಎಲ್ಲ ಕಷ್ಟ ಸುಖ ಹಂಚ್ಕೊಂತೀವಿ. ಸತ್ತಿದ್ 3 ದಿನಕ್ಕೆ ಮರ್ತೋಗ್ಬಿಡ್ತೀವಿ. ಅದೇ ನಮ್ಮ ತಂದೆನೇ ಆಗಿರ್ಲಿ, ಯಾರೇ ಆಗಿರ್ಲಿ, ಮರ್ತೋಗ್ಬಿಟ್ಟು ನಮ್ಮ ಜೀವನದಲ್ಲಿ ನಾವು ಇದ್ರಲ್ಲಿ 2 ಮರ್ತೋಗ್ತೀವಿ. ಒಂದು ನಮ್ಮನ್ನ ಅಗ್ಲಿರೋರು, ಇನ್ನೊಂದು ನಾವು ಒಂದಿನ ಸತ್ತೋಗ್ತೀವಿ ಅನ್ನೋದು ಮರ್ತೋಗ್ಬಿಟ್ಟಿರ್ತೀವಿ. ಎಲ್ಲರೂ ಒಂದು ಭ್ರಮೆನಲ್ಲಿ ಇದ್ದೀವಿ. ನಾವೇ ಈ ಪ್ರಪಂಚ ಆಳ್ತಾ ಇರೋದು, ಜಗತ್ತಲ್ಲಿ ನಮಗೆ ಸಾವೇ ಇಲ್ಲ, ನಾವು ಹೀಗೆ ಇದ್ದು ಬಿಡ್ತೀವಿ ಅನ್ನೋ ಒಂದು ಭ್ರಮೆನಲ್ಲಿದ್ದೀವಿ. ಈಗ ನಮ್ಮನ್ನ ಅಗಲಿರೋರು, ಅವರು ನಾವು ಮರ್ತೋಗಿರ್ತೀವಲ್ಲ. ನೀವು ಹೇಳಿದ್ರೆ ನಮ್ಗೆ ಇದು ಗರುಡ ಪುರಾಣದ ಗೊತ್ತಿಲ್ಲ ಅಂತ, ಅದು ಮರಿಬಾರ್ದು ಅನ್ನೋ ವಿಚಾರನ ಗರುಡ ಪುರಾಣದಲ್ಲಿ ಬಹಳ ಅದ್ಭುತವಾಗಿ ಬರ್ದಿದ್ದಾರೆ. ಏನ್ ಮರಿಬಾರ್ದು ಅಂದ್ರೆ, ಅವ್ರಿಗೆ ಟ್ರಾವೆಲ್ ಮಾಡಕ್ 45 ಡೇಸ್ ಒಂದು ಮಂಡಲ. ಆ 45 ಡೇಸ್ ಅಲ್ಲಿ ನಮ್ಮ ಕುಟುಂಬದವರಾಗಿ ನಮಗೊಂದಷ್ಟು ಜವಾಬ್ದಾರಿ ಇದೆ. ಆ ಜವಾಬ್ದಾರಿನಲ್ಲಿರೋಂಥ ಎಲ್ಲಾ ಕರ್ಮಗಳು ಕರೆಕ್ಟಾಗಿ ಮಾಡಿದ್ರೆ ಅವ್ರು ಟ್ರಾವೆಲ್ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಒಂದು ನಂಬಿಕೆ ನಮ್ಮ ಸನಾತನ ಧರ್ಮದಲ್ಲಿ. ನಾನು ಖಂಡಿತವಾಗಿ ನಂಬ್ತೀನಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅದು. ಸೊ ಇದನ್ನ ಕರೆಕ್ಟಾಗಿ ಮಾಡಿದ್ರೆ ಅವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಬೀಳುತ್ತೆ. ಆ ಆಶೀರ್ವಾದ ಒನ್ ಆಫ್ ದ ಬೆಸ್ಟ್ ಆಶೀರ್ವಾದ ಅನ್ನೋದು. ಸೊ ಈ ಆಶೀರ್ವಾದ ಎಲ್ಲರೂ ಪಡ್ಕೊಳ್ಳಿ ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಅದಕ್ಕೆ ಈ ಗರುಡ ಪುರಾಣನ, ಈ ಸ್ಟೋರಿನ ಫಿಲ್ಮ್ ಮೂಲಕ ಹೇಳೋಣ. ಯಾಕಂದ್ರೆ ಇದನ್ನ ಡೈರೆಕ್ಟ್ ಆಗಿ ಹೇಳಕ್ ಹೋದ್ರೆ ನೀವು ಹೇಳ್ದಂಗೆ ಎಲ್ರಿಗೂ ಅದು ಎಷ್ಟು ಮಟ್ಟಿಗೆ ಅದನ್ನ ಇಂಟ್ರೆಸ್ಟ್ ತೋರಿಸಿ ಕಲ್ತ್ಕೊಂಡು ನೋಡ್ಕೊಂತಾರೆ ಗೊತ್ತಿಲ್ಲ. ಅದಕ್ಕೊಂದು ಕಮರ್ಷಿಯಲ್ ಲೇಯರ್ಗೋಸ್ಕರ ನಮ್ಮ 3 ದಿಗ್ಗಜರನ್ನ ಇಟ್ಕೊಂಡು ಇಲ್ಲಿ ರಾಗ್ ಒಂದು ಕತೆ ಹೇಳ್ಕೊಂಡು ಹೋಗ್ತೀವಿ. ಇಲ್ಲಿ ಒಂದು ನಾಯಿನ ಓನರು ರಾಯಪ್ಪ. ಆ ನಾಯಿನ ಗುದ್ದಿ ಆಕ್ಸಿಡೆಂಟ್ ಅಲ್ಲಿ ವಿನಯ್. ಸೊ ಈ ನಾಯಿ ಎಮೋಷನ್ ಮೇಲೆ ಆ ರಾಯಪ್ಪ ಒಬ್ಬ ಡಾನ್. ಆ ಡಾನ್ ಯಾರನ್ನೇ ಸಾಯಿಸ್ತೀನಿ ಅಂದ್ರು ಅವ್ರ ಸ್ಟೈಲು 45 ದಿನ ಟೈಮ್ ಕೊಡ್ತಾನೆ. 45ನೇ ದಿನ ಎಕ್ಸಾಕ್ಟ್ ಆಗಿ ಎಲ್ಲಿರೋ ಸಾಯಿಸ್ಬಿಡ್ತಾನೆ. ಸೊ ಇದನ್ನ ಇಲ್ಲಿ ಕತೆ ಹೇಳ್ಕೊಂಡು ಹೋಗ್ತೀವಿ.
ಮೇಲ್ಗಡೆ ಕಥೆನಲ್ಲಿ ಯಮ ಯಮ. ಯಾವ ಸೋಲ್ ಅಲ್ಲಿ ಹೋಗ್ತಾನೆ ಫಸ್ಟ್ ಅವನು 45 ಡೇಸ್ ಟೈಮ್ ಕೊಡ್ತಾನೆ. ಆ 45 ಡೇಸ್ ಅಲ್ಲಿ ಕರ್ಮಗಳೆಲ್ಲ ಮುಗಿಸ್ಕೊಂಡು ನನ್ನ ಹತ್ರ ಬಾ ಅಂತ ಯಮ ಹೇಳ್ತಾನೆ. ಆ 45 ಡೇಸ್ ಆಫ್ ಟ್ರಾವೆಲ್ ಇಲ್ಲಿ ವಿನಯ್ 45 ಡೇಸ್ ಟ್ರಾವೆಲ್ ನಡೆಸ್ತಾನೆ ರಾಯಪ್ಪನ ಜೊತೆನಲ್ಲಿ. ಹೌದು. ಸೊ ನಿಮ್ಗೆ ಇಂಟರ್ವೆಲ್ ಅಲ್ಲಿ ಶಿವಣ್ಣ ಬರ್ತಾರೆ. ಯಾಕೆ ಅಂದ್ರೆ ಗರುಡ ಪುರಾಣದಲ್ಲಿ ನೀವು ಎಷ್ಟು ಒಳ್ಳೆ ಕರ್ಮಗಳು ಮಾಡ್ತೀರಾ, ಇಲ್ಲಿ ನಾವು ಫ್ಯಾಮಿಲಿ ಎಷ್ಟು ನಾವು ಕರೆಕ್ಟ್ ಆಗಿ ರಿಚುವಲ್ಸ್ ಮಾಡ್ತೀವಿ, ಅದ್ರಲ್ಲಿ ಒಂದಷ್ಟು ಪೂಜೆ ಇದೆ. ಅದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ದೇವ್ರು ಅಲ್ಲಿ ಸೋಲ್ಗೆ ಬೇರೆ ರೂಪದಲ್ಲಿ ಬರ್ತಾನೆ. ಹೌದು. ಅದ್ ಯಾವ್ದೇ ರೂಪದಲ್ಲಿ ಬರ್ಬೋದು. ಅಂದ್ರೆ ನಂದಿ ರೂಪದಲ್ಲೇ ತೋರಿಸ್ತೀರ. ಅದು ನಂದಿ ಪೂಜೆ, ಅದು ಬೇರೆ. ಪೂಜೆ ಇನ್ನೊಂದು ದೇವರೇ ಬೇರೆ ರೂಪದಲ್ಲಿ ಅಲ್ಲಿ ಕಾಣಿಸ್ಕೊಂತಾನೆ. ಅವತಾರ. ಬೇರೆ ರೂಪದಲ್ಲಿ ಕಾಣಿಸ್ಕೊಂಡು ಯಾವ್ದೋ ಒಂದು ಟಫ್ ಸಿಚುವೇಶನ್ ಅಲ್ಲಿ, ಇವಾಗ ತುಂಬಾ ಹೊಟ್ಟೆ ಹಸಿವಿತ್ತು ಅನ್ಕೊಳ್ಳಿ, ಆ ಊಟ ಕೊಡೋದು ಏನೋ ಒಂದು ಸಿಚುವೇಶನ್ ಅಲ್ಲಿ ಅದು ಹೆಲ್ಪ್ ಮಾಡ್ತಾನಂತೆ ಸೋಲ್ಗೆ. ಅದು ಗರುಡ ಪುರಾಣದಲ್ಲಿದೆ. ಆತರ ಹೆಲ್ಪ್ ಮಾಡಕ್ಕೆ ನಾವಿಲ್ಲಿಂದ ಪೂಜೆ ವಿಧಾನಗಳು ಕರೆಕ್ಟಾಗಿ ಮಾಡೋದು ಹೇಗೆ ಅನ್ನೋದು ಗರುಡ ಪುರಾಣ ಹೇಳಿದೆ. ಅದೇ ರೀತಿ ವಿನಯ್ ಅನ್ನೋ ಕ್ಯಾರೆಕ್ಟರ್ ಹೆಂಗ್ ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ತಾಯಿ ಪೂಜೆ ವಿಧಾನಗಳು ಕರೆಕ್ಟಾಗಿ ಮಾಡಿರ್ತಾರೆ ಸುಬ್ರಹ್ಮಣ್ಯನ್ಗೆ. ಸೊ ಅಲ್ಲಿ ಸುಬ್ರಹ್ಮಣ್ಯನಿಗೆ ಕೇಳ್ತಾಳೆ, ನನ್ನ ಮಗ ತೊಂದ್ರೆನಲ್ಲಿದ್ದಾನೆ, ನೀನ್ ಕಾಪಾಡಕ್ ಬಂದೇ ಬರ್ಬೇಕು ಅಂತ. ಸುಬ್ರಹ್ಮಣ್ಯ ನನ್ನ ಕೈಯಲ್ಲಿ ಆಗಲ್ಲ ಅಂತ ವಾಲ್ತಾನೆ, ನೀವು ನೋಡಿದ್ರೆ ಇಂಟರ್ವೆಲ್ ಅಲ್ಲಿ. ಬಟ್ ಅವನು ಸುಬ್ರಹ್ಮಣ್ಯ ನಾ ತಂದೆ ಶಿವಪ್ಪ ಅಲ್ಲಿ ಶಿವಪ್ಪ ಬರ್ತಾನೆ. ಇಲ್ಲಿ ತಾಯಿ ಮಗನ್ಗೋಸ್ಕರ ಕೇಳ್ತಾ ಇದ್ದಾಳೆ, ಅಲ್ಲೂ ಮಗನ್ಗೋಸ್ಕರ ಶಿವಣ್ಣನೇ ಬಂದು ಸುಬ್ರಹ್ಮಣ್ಯ ನಿಲ್ಲಿಸ್ತಾನೆ. ಹೌದು. ಸೊ ಎವ್ರಿಥಿಂಗ್ ಮೆಟಾಫರಿಕಲಿ ಎರಡು ಕಥೆನ ಒಂದು ಲೇಯರ್ ಅಲ್ಲಿ ಹೇಳ್ಕೊಂಡು ಬಂದಿದ್ವಿ, ಎರಡು ಬೇರೆ ಬೇರೆ ಕ್ಯಾರೆಕ್ಟರ್ಸ್. ಸರ್, ಈಗ ಕಥೆಯನ್ನ ಗರುಡ ಪುರಾಣ ಹೇಳಬೇಕು ಅಂತ ಹೊರಟಾಗ ಗರುಡ ಪುರಾಣನೇ ಹೇಳ್ಬೋದಿತ್ತು. ಒಂದು ವಿಚಾರ, ಯಾಕೆ ಒಂದು ಸಿನಿಮಾ ಅಂತ ಓಪನ್ ಆದ ತಕ್ಷಣ ಸೈಡ್ ಅಲ್ಲಿ ಬಂದ್ಬಿಡುತ್ತೆ ಹೆಲ್ಮೆಟ್ ಅನ್ನ ಧರಿಸಿ, ಸೀಟ್ ಬೆಲ್ಟ್ ಅನ್ನ ಧರಿಸಿ, ಜೋಪಾನವಾಗಿರಿ, ನಿಮ್ಮ ಜೀವಕ್ಕೆ ನೀವೇ ಹೊಣೆ ಅನ್ನೋದು ಸೈಡಲ್ಲಿ ಬರುತ್ತೆ. ಆ ಸೈಡಲ್ಲಿ ಬರುವನ್ನ ವಿಚಾರವನ್ನ ತಗೊಂಡು ಇಡೀ ಪೂರ್ತಿ ಸ್ಕ್ರೀನ್ ತೋರಿಸುವಂಥದ್ದು ಸಾಮಾನ್ಯವಾಗಿ, ಅಂದ್ರೆ ಸಣ್ಣ ಸಣ್ಣ ತಪ್ಪುಗಳು ಜೀವನವನ್ನೇ ಹಾಳು ಮಾಡುತ್ತೆ, ಜೀವವನ್ನೇ ಹಾಳು ಮಾಡುತ್ತೆ ಅನ್ನೋ ಒಂದು ಟಾಪಿಕ್ನ ತುಂಬಾ ನೀಟಾಗಿ ಡೆಪ್ತ್ ಆಗಿ ತೋರಿಸಿದ್ದೀರ. ಈ ವಿಚಾರ ಎಷ್ಟು ಜನ ತಲುಪಿದೆಯಲ್ಲೋ ಗೊತ್ತಿಲ್ಲ, ಈಗಿನ ಜನಕ್ಕೆ ಪ್ರಸ್ತುತವಾಗಿ ತಲುಪುತ್ತೆ ಅನ್ನೋ ಒಂದು ಮಾತು ಏನ್ ಹೇಳ್ತೀರ? ಅದು ಇದ್ರಲ್ಲಿ ನಿಮ್ ಕಾನ್ವರ್ಸೇಷನ್ ಅಲ್ಲಿ ಒಂದು ಸಣ್ಣ ಸಣ್ಣ ತಪ್ಪುಗಳು ಅಂತ ಬಂತು. ನನ್ನ ಪ್ರಕಾರ ತಪ್ಪೇ, ಸಣ್ಣದು ದೊಡ್ಡದಿಲ್ಲ. ಹೆಲ್ಮೆಟ್ ಅನ್ನೋದು ಸಣ್ಣ ತಪ್ಪು ಅನ್ನೋ ಕಾನ್ಶಿಯಸ್ನೆಸ್ ತಪ್ಪು. ಒಂದು ಹೆಲ್ಮೆಟ್ ಸಣ್ಣ ತಪ್ಪು ಅಂತ ಅನ್ಕೊಂಡಿರೋನೇ ದಡ್ಡ, ಭ್ರಮೆನಲ್ಲಿದ್ದಾನೆ. ಯಾಕಂದ್ರೆ ಒಂದು ಹೆಲ್ಮೆಟ್ ಒಂದು ಜೀವ ಪಟ್ ಅಂತ ಹೋದ್ರೆ ನನ್ನ ಕುಟುಂಬ ಹೊರಟೋಯ್ತು. ನನ್ನ ಫ್ಯಾಮಿಲಿ ನಮ್ಮ ತಂದೆನ ಆಕ್ಸಿಡೆಂಟ್ ಅಲ್ಲಿ ಕಳ್ಕೊಂಡಿದ್ದೀನಿ. ಅವ್ರು ಹಾಗೆ ಹೆಲ್ಮೆಟ್ ಎಲ್ಲ ಧರಿಸಿದ್ರು, ಬಟ್ ಸ್ಟಿಲ್ ಒಂದು ಆಕ್ಸಿಡೆಂಟ್ 1 ನಿಮಿಷ 10 ವರ್ಷ ನನ್ನ ಕುಟುಂಬನ ಹಿಂದೆ ಕರ್ಕೊಂಡು ಹೋಗ್ಬಿಡ್ತು. 10 years ಕುಟುಂಬಕ್ಕೆ ಆ ಕೈಕಾಲು ಆಡಕ್ಕಾಗಿಲ್ಲ. ಆ ಥರ ಒಂದು ಅಚಾನಕ್ಕಾದ ಸಾವು, ಅದು ಎಷ್ಟು ದೊಡ್ಡ ಎಫೆಕ್ಟ್ ಅನ್ನೋದು ಗೊತ್ತಿಲ್ಲ. ಸೊ ಸಣ್ಣ ತಪ್ಪು ಹೆಲ್ಮೆಟ್ ಅನ್ನೋದು ನಾನು ಒಪ್ಪಲ್ಲ. ಹಾಗೆ ಮೊಬೈಲ್ ಇದೆಯಲ್ಲ, ಮೊಬೈಲ್ನ ನೀವು ಫೋನಲ್ಲಿ ಮಾತಾಡಿ, ಈಗಲೂ ನಾವು ಎಷ್ಟೊಂದು ಜನ ಡೈಲಿ ನೋಡ್ತಾ ಇರ್ತೀವಿ, ನಮ್ಮ ಪಕ್ಕದಲ್ಲೇ ಮೊಬೈಲಲ್ಲಿ ಮಾತಾಡ್ಕೊಂಡು ನಮ್ಮ ಗಾಡಿಗೆ ಅಡ್ಡ ಬಂದ್ಬಿಡ್ತಾರೆ. ಸೊ ಅವರಿಂದ ಇನ್ನೊಬ್ರಿಗೂ ತೊಂದರೆ ಆಗ್ಬೋದು, ಅವ್ರಿಗೂ ತೊಂದರೆ ಆಗ್ಬೋದು. ಅದು ಸಣ್ಣ ತಪ್ಪು ಅಂತ ಕಾಣಲ್ಲ. ಒಂದು ನಾಯಿಗೆ ಗುದ್ದಿರೋದು ಸಣ್ಣ ತಪ್ಪು ಅಂತಂದ್ರೆ, ಮನೇಲೆಲ್ಲ ನಾಯಿನ ಇಟ್ಕೊಂಡು ಸೆಲ್ಫಿ ತಗೊಳ್ಳೋದು, ರೀಲ್ಸ್ ಮಾಡೋದೇನು, ಎಲ್ಲ ತೋರ್ಸೋದು ಎಲ್ಲ ಮಾಡ್ತೀರಾ. ಒಂದು ಡಾಗ್ ರೋಡ್ ಅಲ್ಲಿ ಹೊಟ್ಟೆ ಹಸಿವಿನಲ್ಲಿ ಎಷ್ಟು ಜನ ಊಟ ಹಾಕಿದಿರಾ? ಒಂದು ಡಾಗ್ ಏನೋ ರೋಗ ಬಂದಿದೆ, ಕರ್ಕೊಂಡೋಗಿ ವೆಟರ್ನರಿ ಹಾಸ್ಪಿಟಲ್ಗೆ ಯಾಕೆ ಸೇರಿಸಿದ್ರಾ? ಸರಿ ಹೋಗ್ಲಿ, ಒಂದು ಆಕ್ಸಿಡೆಂಟ್ ಆಗಿದೆ, ಕಾಪಾಡಕ್ಕೆ ಯಾರು ಹೋಗಿದ್ದೀರಾ? ಕೇರ್ಲೆಸ್. ಅದಕ್ಕೆ ಅವ್ನು ಹೇಳ್ತಾನೆ ನಮ್ದು ಶಿವಪ್ಪ, ಯಾಕಪ್ಪ ನಾನು ಅದನ್ನು ನನ್ನ ಸೃಷ್ಟಿನಲ್ಲಿ ಒಂದು ಜೀವ ಅಲ್ವೇನ. ನನ್ನ ಫಿಲ್ಮ್ ಏನ್ ಗೊತ್ತು ಸರ್, ಈ ಸಣ್ಣ ತಪ್ಪುನ ಭ್ರಮೆನಲ್ಲಿದಾರಲ್ಲ, ಆ ಭ್ರಮೆಯಿಂದ ಆಚೆ ಬರ್ಸಕ್ ಪ್ರಯತ್ನ. ಈಗ್ಲೂ ಅದು ಸಣ್ಣ ತಪ್ಪು ಅಂತಾನೆ ಅನ್ಕೊಂಡ್ರೆ ನಾನೇನು ಮಾಡಕ. ಓಕೆ, ಅಲ್ಲಿಂದ ಒಂದು ಸಣ್ಣ ತಪ್ಪಿಂದ ತಗೊಂಡೋಗಿ ನಮ್ಮ ಫ್ಯಾಮಿಲಿಯ ಒಂದು ತಪ್ಪುಗಳು, ಕರ್ಮಗಳು ಎಲ್ಲವನ್ನು ಕೂಡ ತೋರಿಸ್ಕೊಂಡು ಹೋಗ್ತೀರಾ ಅದೇ ಗರುಡ ಪುರಾಣದ ಮುಖಾಂತರ. ನಾವೇನಾದ್ರೂ ಇಲ್ಲಿ ನಾವು ಮಾಡೋ ರೀತಿ ರಿವಾಜುಗಳನ್ನ ಪಾಲಿಸುವಂತ ರೀತಿಯನ್ನ ಒಂದು ಮಿಸ್ಟೇಕ್ ಮಾಡಿದ್ರು ಕೂಡ ನಮ್ಮನ್ನ ಬಿಟ್ಟು ಅಗಲಿ ಹೋಗಿರೋರಿಗೆ ಅಲ್ಲಿಗೆ ತೊಂದರೆ ಆಗತ್ತೆ ಅನ್ನೋ ಒಂದು ಟಾಪಿಕ್ ಓಪನ್ ಆಗುತ್ತೆ. ತುಂಬಾ ಈ ಸಿನಿಮಾವನ್ನ ವೀಕ್ಷಕರು ಹೆಂಗ್ ಕೇಳ್ತಿದಾರೆ ಅಂದ್ರೆ, ನಮ್ಮ ಸಿನಿಮಾವನ್ನ ನಾನು ಫಸ್ಟ್ ಡೇ ಫ್ರಾಂಕ್ ಆಗಿ ಹೇಳ್ತೀನಿ ಸರ್, ಫಸ್ಟ್ ಡೇ ನೋಡಿದಾಗ ಅಬ್ಬರದಿಂದ ನೋಡಿದ್ರು. ನನಗೂ ಕೂಡ ಅಬ್ಬರದಿಂದ ನೋಡಿದಾಗ ಸಿನಿಮಾ ಅಷ್ಟು ಅರ್ಥ ಆಗ್ಲಿಲ್ಲ. ಒಂದ್ ಸ್ವಲ್ಪ ಕೂತು ಮತ್ತೆ 2ನೇ ದಿನ ಹೋಗಿ ನೋಡಿದೆ, ಮತ್ತೆ ರಿವ್ಯೂ ಎಲ್ಲ ತಗೊಳಕ್ ಹೋದಾಗ 2ನೇ ದಿನ ಕೂಲಾಗಿ ನೋಡಿದೆ. ಅವಾಗ ಪಿನ್ ಟು ಪಾಯಿಂಟ್ ಏನು ಹೌದು ಇಲ್ಲ ಎಲ್ಲವೂ ಕೂಡ ಗಮನಕ್ಕೆ ಬರ್ತಾ ಬಂತು. ಏನ್ ಹೇಳ್ತೀರಾ ಸರ್ ವೀಕ್ಷಕರಿಗೆ? ಅದೇ ಸರ್, ಒಂದು ಸಿನಿಮಾ ವೀಕ್ಷಣೆಯ ಡಿಸಿಪ್ಲಿನ್ ಒಂದಿದೆ ಸರ್. ಅದು ಫಸ್ಟ್ ಆ ಡಿಸಿಪ್ಲಿನ್ ಅಲ್ಲಿ ಸಿನಿಮಾ ನೋಡಿದಿರಾ ಅನ್ನೋದನ್ನ ನನ್ನ ಸೇರಿ. ಒಂದು ಸಿನಿಮಾ ನೋಡಕ್ಕೆ ಒಂದು ಡಿಸಿಪ್ಲಿನ್ ಇದೆ. ಯಾಕಂದ್ರೆ ಸಿನಿಮಾ ಮಾಡಕ್ಕೆ 3.5 years ಡಿಸಿಪ್ಲಿನ್ ಅಲ್ಲಿ ಮಾಡಿರ್ತೀವಿ ನಾವು ಎಲ್ರು ಅಲ್ವಾ. ಆ ಡಿಸಿಪ್ಲಿನ್ ವೀಕ್ಷಕರಿಗೂ ಬರ್ಬೇಕು. ನೀವೊಂದು ಸಿನಿಮಾ ನೋಡುವಾಗ ಮೊಬೈಲ್ ಅಲ್ಲಿ ಮೆಸೇಜ್ ಮಾಡೋದು, ನಾನೇ 1000 ಜನ ನೋಡಿ ನೋಡ್ತಾ ಇರ್ತಾರೆ. ಈಗ ನೋಡಿದ್ರೆ ಯು ಕ್ಯಾಂಟ್ ಅಂಡರ್ಸ್ಟ್ಯಾಂಡ್ ದ ಫಿಲಮ್. ಎಲ್ಲಾ ಫಿಲಮು ನಿಮ್ಗೆ ಅಲ್ಲೇ 4 ಫೈಟ್ ಬರ್ತದೆ, 4 ಸಾಂಗ್ ಬರ್ತದೆ, ಎಂಜಾಯ್ ಮಾಡಿ ಆಚೆ ಹೋಗೋ ತರ ಎಲ್ಲಾ ಫಿಲಮು ಇರಲ್ಲ.
ಸೊ ಫಿಲ್ಮ್ ನೋಡೋಕ್ಕೂ ಒಂದು ಡಿಸಿಪ್ಲಿನ್ ಬೇಕು. ಆಮೇಲೆ ನೀವು ಹೇಳ್ದಂಗೆ ಮೊದಲನೇ ದಿನ ಅಬ್ಬರ ಇರುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು, ಅಟ್ ಲೀಸ್ಟ್ ಯು ಫಾಲೋಡ್ ದ ಡಿಸಿಪ್ಲಿನ್ ಅಂಡ್ ವೆಂಟ್ ನೆಕ್ಸ್ಟ್ ಡೇ ಅಂಡ್ ಗಿವ್ ಇಟ್, ಒಂದು ಟ್ರೈ ಮಾಡಿದ್ವಿ ಮತ್ತೆ ನೋಡೋಣ ಅಂತ. ಐ ರಿಯಲಿ ಅಪ್ರಿಷಿಯೇಟ್ ಯು ಫಾರ್ ದಟ್. ಬಟ್ ಆ ಥರ ಒಂದು ಒಳ್ಳೆ ಥಿಯೇಟ್ರ್ ಒಂದು ಡಿಸಿಪ್ಲಿನ್ ಬೇಕು ಸರ್. ಇದೇನಾಗಿದೆ, ಥಿಯೇಟ್ರ್ಗಳಲ್ಲೇ ಅರ್ಧ ಸೌಂಡೇ ಬರಲ್ಲ. ಹೌದು, ನಾವು ಮ್ಯೂಸಿಕ್ ಮಾಡ್ಬೇಕಾದ್ರೆ ಒಂದು ತಂಪು ಕೊಟ್ರೇನೆ ಆ ಸೀನ್ ಮುಂದೆ ಹೋಗೋದು ಅಂತ ನಮ್ಮ ಇದು ಎಫರ್ಟ್ ಫುಲ್ ಹಾಕಿರ್ತೀವಿ. ಅಲ್ಲಿಂದ ಒಬ್ಬ ಡ್ರಮ್ಸ್ ನುಡ್ಸೋನಿಂದ ಫೈನಲ್ ಮಿಕ್ಸ್ ಇಂಜಿನಿಯರ್ವರೆಗೂ ಆ ಸೀನ್ ಕರೆಕ್ಟಾಗಿ ಮುಂದೆ ಬರೋಕೆ ಇಷ್ಟು ಪವರ್ ಇರಬೇಕು ಅಂತ ಎಲ್ಲ ಮಾಡಿರ್ತೀವಿ. ಥಿಯೇಟ್ರಲ್ಲಿ ಹೋಗಿದ ತಕ್ಷಣ ಝೀರೋ ಆಗ್ಬಿಟ್ಟಿರುತ್ತೆ, ಫೀಲೇ ಬರೋದಿಲ್ಲ. ಸೊ ಚೂಸಿಂಗ್ ಅ ರಾಂಗ್ ಥಿಯೇಟರ್ ಇಸ್ ಆಲ್ಸೋ ಅನ್ ಇನ್ಡಿಸಿಪ್ಲಿನ್ ಟು ವಾಚ್ ಅ ಫಿಲ್ಮ್. ಆ್ಯಂಡ್ ನೀವು ಯಾವುದೋ ಕೆಟ್ಟ ಥಿಯೇಟ್ರಲ್ಲಿ ಎಲ್ಲೋ ಏನೋ ನೋಡಿ ಏನೋ ನೋಡ್ಬಿಟ್ಟು ನೀವು ಅನ್ಕೊಂಡಿದ್ದೆ ಸಿನಿಮಾ ಅಂತ ಹೇಳಿ ಅನ್ಕೊಂಡು ಆ ಸಿನಿಮಾ ನೀವು ಅನ್ಕೊಂಡಿರೋ ವಿಚಾರಗಳನ್ನೇ 100 ಜನಕ್ಕೆ ಹೇಳಿ. ಸೊ ಇಟ್ ಈಸ್, ಐ ಡೋಂಟ್ ಥಿಂಕ್ ದಟ್ ಒಂದೇನೋ ಮಾಡಂಗಿದ್ರೆ ಕರೆಕ್ಟಾಗಿ ಮಾಡ್ಬೇಕು. ತಪ್ಪು ಸರಿ ಎರಡು ಕೂಡ ನೀಟಾಗಿ ಮಾಡ್ಬೇಕು. ಮಾಡು, ನೀವು ರಿಯಲಿ ಯು ಆರ್ ಸಮ್ವನ್ ಹೂ ಕ್ಯಾನ್ ನೋ ಇಟ್, ಕರೆಕ್ಟಾಗಿ ಮಾಡಿ. ಎಷ್ಟು ಕರೆಕ್ಟಾಗಿ ಮಾಡಿದ್ದೀರಾ ಅನ್ನೋದಿರುತ್ತೆ. ಸೊ ನಿಮ್ಮ ಕ್ವಶನ್ಗೆ ಅದೇ ಉತ್ತರ. ಶುಡ್ ಹ್ಯಾವ್ ಅ ಪ್ರಾಪರ್ ವ್ಯೂ. ನೋಡುವ ನೋಟ ಕರೆಕ್ಟ್ ಆಗಿದ್ರೆ ಕರೆಕ್ಟಾಗಿ ನಿಮ್ಗೆ ಅದೇನು ಈಗ ಅರ್ಥ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡುತ್ತೆ. ಖಂಡಿತ ಕೊಡುತ್ತೆ. ಎಲ್ಲಾನು ಒಂದೇ ತರ ಇರಲ್ಲ. ಬಟ್ ನಮ್ಗೆ ಸಿನಿಮಾ ಮೇಕರ್ ಆಗಿ ನನ್ನ ಫಿಲ್ಮ್ ಅಂತಲ್ಲ ಸರ್, ಎಲ್ಲಾ ಸಿನಿಮಾ ನಂಗೊಂದು ಬೇಜಾರಿದೆ. ಥಿಯೇಟರ್ಗಳಲ್ಲಿ ಅದು ಹಂಗೆ ಕಾಣಲ್ಲ. ಕ್ಯಾಮ್ರಾಮನ್ ಏನ್ ಶೂಟ್ ಮಾಡಿದ ಆ ಲೈಟಿಂಗೇ ಬರಲ್ಲ. ನಾವು ಮ್ಯೂಸಿಕ್ ಡೈರೆಕ್ಟರ್ ಏನ್ ಮ್ಯೂಸಿಕ್ ಮಾಡಿರ್ತೀವಿ ಆ ಮ್ಯೂಸಿಕೇ ಬರಲ್ಲ. ಆಮೇಲೆ ಯಾರಿಗೋಸ್ಕರ ಮಾಡಿರ್ತೀವಿ ಅವ್ರು ಸರಿಯಾಗಿ ನೋಡಲ್ಲ. ಸರ್, ಉಪ್ಪಿ ಸರ್ ಒಂದು ಮಾತು ಹೇಳ್ತಾರೆ, ನಾನಲ್ಲ ನೀನು, ನೀನಲ್ಲ ನಾನು ಅನ್ನೋ ಒಂದು ಹುಳವನ್ನ ಬಿಡ್ತಾ ಇರ್ತಾರೆ. ಶಿವಣ್ಣ ಅವರು ಆ ಮಾತನ್ನ ಮತ್ತೆ ಬದಲಾಯಿಸ್ತಾರೆ. ಅಂದ್ರೆ ಇಷ್ಟು ದಿನ ನೀನು ನೋಡ್ತಾ ಇದ್ದಲ್ಲ ಗರುಡ ಪುರಾಣ ಅನ್ನೋ ಒಂದು ಯೂಟ್ಯೂಬ್ ಅವ್ರು ಓಪನ್ ಮಾಡಿದ್ದು, ಯೂಟ್ಯೂಬ್ ಅಲ್ಲಿ ಓಪನ್ ಮಾಡ್ತಾರೆ ಆ ಕಥೆಯನ್ನ ನೋಡೋದಕ್ಕೆ, ಸೀನ್ ನೀನ್ ನೋಡ್ತಿದ್ದಲ್ಲ, ಅದು ನೀನ್ ನೋಡ್ತಾ ಇರ್ಲಿಲ್ಲ, ನೀನೇ ಅನುಭವಿಸ್ತಾ ಇದ್ದೆ. ಅಂದ್ರೆ ಆ ಕಥೆಯಲ್ಲಿ ನೀವು ಹೇಳ್ಕೋಗಿದ್ದಂಗೆ ಅಂದ್ರೆ ಈ ಬೆಂಗಳೂರು ಅನ್ನೋ ಲೈಫಲ್ಲಿ ಅದನ್ನ ಅನುಭವಿಸ್ಕೊಂಡು ಕರ್ಕೊಂಡು ಹೋಗ್ತೀರಾ. ಇನ್ನೊಂದು ಲೈಫಲ್ಲಿ ಮೇಲೆ ಸ್ವರ್ಗ, ನರಕ, ಮತ್ತೊಂದು ಬಿಸಿ ಗಾಳಿ, ತಂಪು ಗಾಳಿ ಇವನ್ನ ತೋರಿಸ್ಕೊಂಡು ಹೋಗ್ತೀರಾ. ನಿನ್ನನ್ನ ಹುಡುಕ್ತಾ ಇದೀಯಾ, ಮೊದಲು ನಿನ್ನಲ್ಲಿ ನೀನ್ ಹುಡುಕೋದನ್ನ ಬಿಡು. ನೀನಾಗೆ ಇರ್ತೀಯ, ಅದೇನು ಅನ್ನೋದು ಫಸ್ಟ್ ಪತ್ತೆ ಮಾಡ್ಕೊ ಅನ್ನೋ ಒಂದು ವಿಚಾರ. ಈ ಥಾಟ್ ಸರ್ ಉಪೇಂದ್ರ ಸರಿ ಮಾತ್ರ ಬರುತ್ತೆ ಅನ್ಕೊಂಡೆ, ಬಟ್ ನೀವು ಮತ್ತೆ ರೆಡಿ ಮಾಡಿದೀರಾ ಅನಿಸ್ತಾ ಇದೆ. ಶಿವಣ್ಣ ಅವರು ಆಕ್ಚುಲಿ ಏನ್ ಹೇಳ್ತಾರೆ ಸರ್, ನೀನು ನಾಯಕ ನಟನಾಗಿ ನಟಿಸಿದಂತ ಚೊಚ್ಚಲ ಹಾಗೂ ಕೊನೆಯ ಚಿತ್ರ. ನೀನ್ ಇಷ್ಟೊತ್ತು ನೋಡಿದ್ದು ಒಂದು ಮಾಸ್ ಸಿನಿಮಾ. ಯಾಕಂದ್ರೆ ನಿಮಗೆ ತತ್ವ ಅಂದ್ರೆ ಕೇಳಲ್ಲ, ಬುಕ್ ಓದಿ ಅಂದ್ರೆ ಓದಲ್ಲ, ನಿಮಗೆ ಸಿನಿಮಾ ಇಷ್ಟ. ಸೊ ಸಿನಿಮಾದಲ್ಲಿ ಏನೇನ್ ಮಸಾಲೆ ಬೇಕು ಅದನ್ನ ಹಾಕ್ಬಿಟ್ಟು ನಾನು ಒಂದು ಮಾಸ್ ಸಿನಿಮಾ ಮಾಡಿದೀನಿ. ಆ ಸಿನಿಮಾ ಮೂಲಕ ಇಷ್ಟು ವಿಚಾರ ಹೇಳಕ್ ಹೋಗಿದ್ದೀನಿ. ಹಾಗಾದ್ರೆ ನನ್ನನ್ನೇ ಹಾಕೊಂಡು ಸಿನಿಮಾ ಮಾಡಿದೀರಾ ಅಂತ ಕೇಳ್ತಾರೆ ರಾಜ್ ಸರ್. ಹೌದು, ನಿನ್ನನ್ನೇ ಹಾಕೊಂಡು ಮಾಡಿದ್ವಿ. ನಿನ್ನ ಲೈಫಲ್ಲಿ ನಡೆದಂತ ಎಲ್ಲಾ ಪಾತ್ರಗಳನ್ನ ತಂದಿದೀವಿ. ಒಬ್ಬ ವ್ಯಕ್ತಿ ಏನೇನಕ್ಕೆ ಹೆದರ್ತಾನೆ, ಕೆಲಸ ಹೋಗ್ಬಿಡುತ್ತೆ, ಪ್ರೀತಿಸಿದವ್ರು ಫ್ರೆಂಡ್ಸ್ ಕಳ್ಕೊಂತೀವಿ, ತಂದೆ ತಾಯಿ ಕಳ್ಕೊತೀವಿ, ಇವ್ರನ್ನೆಲ್ಲ ಕಾಪಾಡೋದು ಎಲ್ಲ ಮಿಕ್ಸು. ಕೊನೆ ಒಂದೇ ಒಂದು ಭಯ, ಸಾವು. ಈ ಫಿಲಿಮ್ ಅಲ್ಲಿ ವಿನಯ್ ಅನ್ನೋ ಕ್ಯಾರೆಕ್ಟರ್ ಎಲ್ಲಾರನ್ನೂ ಕಳ್ಕೊಂತಾನೆ. ಪ್ರೀತಿಸಿರೋ ಹುಡುಗಿನ ಕಳ್ಕೊಂತಾನೆ. ಫ್ರೆಂಡ್ಸ್ ಅಂತ ಬರ್ತಾರೆ, ಅವರೆಲ್ಲ ಕಷ್ಟ ಬಂದಾಗ ಓಡೋಗ್ಬಿಡ್ತಾರೆ. ಉಪ್ಪಿ ಸರ್ ಯಾವಾಗ ಇದ್ ಮಾಡ್ತಾರೆ, ಅವಾಗ ಉಪ್ಪಿ ಸರ್ ಬಂದು ನಮ್ಮ ಪ್ರಮೋದ್ ಸರ್ ಮುಖಾಂತರ ದಾಳಿ ಮಾಡಿದಾಗ ಎಲ್ಲರೂ ಓಡೋಗ್ಬಿಡ್ತಾರೆ. ಕಷ್ಟ ಅಂದ ತಕ್ಷಣ ಫ್ರೆಂಡ್ಸ್ ಹೋಗ್ತಾರೆ ಅನ್ನೋದು ತೋರಿಸಿದೀವಿ. ಪ್ರೀತಿ ಮಾಡಿದ ಹುಡುಗಿ ಅವಳ ಸಿಚುವೇಶನ್ ನೋಡ್ಕೊಂಡು ಅವಳು ಹೇಳ್ತಾಳೆ, ಇಲ್ಲ ನನ್ಗೆ, ಯಾಕಂದ್ರೆ ಇವನು ಪ್ರಾಬ್ಲಮ್ ಅಲ್ಲಿ ಇರ್ತಾನೆ. ಇವನ್ ಚೆನ್ನಾಗಿದ್ದಿದ್ರೆ ಇದ್ದಿರೋಳೇನೋ, ಇವನು ಪ್ರಾಬ್ಲಮ್ ಅಲ್ಲಿ ಇರೋ ಟೈಮಲ್ಲಿ ಅವಳು ಎದುರು ಕಣ್ಮುಂದೆನೇ ಹೋಗ್ಬಿಡ್ತಾಳೆ. ಕೊನೆಲ್ಲ ತಾಯಿ ನಿನ್ಗೆ ಏನಾದ್ರೂ ನಾನು ನಿನ್ ಜೊತೆ ನಿಂತ್ಕೊಂತೀನಿ ಅಂತ ಹೇಳಿರ್ತಾಳೆ. ದೇವ್ರಿಗೆ ಚಾಲೆಂಜ್ ಮಾಡಿರ್ತಾಳೆ. ಆ ತಾಯಿಗೂನು ಹೇಳ್ತಾ ಬಿಡ್ತಾಳೆ, ಅವಳು ಹೋಗ್ಬಿಡೋ ಪರಿಸ್ಥಿತಿ ಬರುತ್ತೆ. ಬಟ್ ಇಷ್ಟು ಪ್ರಾಬ್ಲಮ್ಸ್ ಅವ್ನು ಫೇಸ್ ಮಾಡಿರೋದಕ್ಕೆ ನೆಕ್ಸ್ಟ್ ಟೈಮ್ ಅದೇ ಪ್ರಾಬ್ಲಮ್ ಅಲ್ಲಿ ಈಸಿಯಾಗಿ ಫೇಸ್ ಮಾಡ್ಬೋದು. ಈಗ ನನ್ನ ಕ್ಲೋಸ್ ಫ್ರೆಂಡ್ ಇವತ್ತು ಬಿಟ್ಟು ಹೋಗ್ಬಿಟ್ಟು ಅನ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಇನ್ನೊಬ್ಬನ ಜೊತೆ ಫ್ರೆಂಡ್ ಮಾಡಿದಾಗ ನಂಗೆ ಆ ಇಂಪ್ಯಾಕ್ಟ್ ಇರಲ್ಲ. ಜಾಗರೂಕತೆ ಇರುತ್ತೆ. ಅದೇ ಪ್ರಾಬ್ಲಮ್ ಆದ್ರೆ ಅಷ್ಟು ಇಂಪ್ಯಾಕ್ಟ್ ಇರಲ್ಲ. ಇದೆಲ್ಲ ನೋಡಿದೀನಿ ಬಿಡುಗರು ಅಂತ ನಾವ್ ಹೇಳ್ತೀವಿ. ಸೊ ಅದೇ ಫೇಸ್ ದ ಫಿಯರ್. ನೀನ್ ಎಲ್ಲ ನೋಡ್ಬಿಟ್ರೆ ನೀನ್ ಅದರಿಂದ ಆಚೆ ಬರ್ಬೋದು. ಈಗ ನೀನ್ ನೋಡ್ದಿರೋದು ಒಂದೇ ಒಂದು ಭಯ, ಸಾವು. ಈಗ ರಾಯಪ್ಪ ಹೇಳಿದ 45ನೇ ದಿನ ಅವನ ಹತ್ರನೇ ಹೋಗ್ಬಿಡು, ಡೈರೆಕ್ಟ್ ಆಗಿ ಹೋಗಿ ಮಾತಾಡು ಅವನ ಹತ್ರ. ಅವಾಗ ಇವನ್ನೆಲ್ಲ ಹೋಗಿ ರಾಯಪ್ಪನ ಹತ್ರ ಕನ್ವಿನ್ಸ್ ಮಾಡ್ತಾನೆ. ನೀನ್ ನಾಯಿ ಮೇಲೆ ಇಟ್ಟಿರೋ ಪ್ರೀತಿ ಮನುಷ್ಯನ ಮೇಲೆ ಇಟ್ಟಿದ್ರೆ ಎಷ್ಟು ಚೆನ್ನಾಗಿರೋದು ಅಲ್ವಾ ರಾಯಪ್ಪ, ನಿಂಗೆ ಎಷ್ಟು ಪ್ರೀತಿ ಇದಂದ್ರೆ ಸರಿ, ನಿನ್ ಕೈಯಾರೆ ಸಾಯಕ್ ನಾ ಪುಣ್ಯ ಮಾಡಿದೀನಿ. ಯಾಕಂದ್ರೆ ನೀನು ನಾಯಿ ಮೇಲೆ ಇಟ್ಟಷ್ಟು ಪ್ರೀತಿನ, ಅಷ್ಟು ಪ್ರೀತಿ ತೋರ್ಸೋ ಒಬ್ಬ ವ್ಯಕ್ತಿ ಸಿಕ್ಕಿಲ್ಲ. ಯಾರು ಆತರ ವ್ಯಕ್ತಿ ಸಿಕ್ಕಿಲ್ಲ. ಎಲ್ಲಾರು ಕಷ್ಟ ಅಂದಾಗ ಓಡೋಗ್ಬಿಟ್ರು. ಬಟ್ ನೀನ್ ಕೊನೆವರೆಗೂ ನಾಯಿ ಜೊತೆ ಇನ್ನೂ ನಿಂತಿದ್ಯಲ್ಲ, ನಾಯಿಗೋಸ್ಕರ ಮುಂದೆ ನಿಲ್ತಾ ಇದೀಯ.
ಹೊಡೆದ್ಬಿಡು ನಾನು ನೆಕ್ಸ್ಟ್ ಜನ್ಮದಲ್ಲಾದ್ರೂ ಆ ನಾಯಾಗಾದ್ರೂ ಹುಡ್ತೀನಿ ಅಟ್ಲೀಸ್ಟ್ ಅಷ್ಟು ಪ್ರೀತಿ ಸಿಗುತ್ತೆ ನನಗೆ ಅಂತ. ಅದಕ್ಕೆ ಅವ್ರು ಹೇಳ್ತಾರಲ್ಲ ಸ್ವಾಮಿ ಅದ್ಯಾವ್ದು ಒಂದು ಕತೆ ಬಂದ್ಬಿಟ್ಟು ನನ್ನ ಹತ್ರ ರೀಮೇಕ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಯಾವ ಕತೆ ಅದು ಮಾಡ್ತೈತೆ ನನಗೆ, ಆ ಹಸು ಮತ್ತೆ ಇದ್ರ ಕತೆ ಹುಲಿ ಕಾಮಧೇನು ಮತ್ತು ಹುಲಿಯ ಆ ಕತೆ ನನ್ಗೆ ಹೇಳ್ಬಿಟ್ಟು ರೀಮೇಕ್ ಪುಣ್ಯಕೋಟಿ ಕತೆ ಹೇಳಿ ನನ್ ಮುಂದೆನೆ ರೀಮೇಕ್ ಮಾಡ್ತಿದ್ಯಾ ಅಂತ ಹೇಳ್ತಾರೆ. ಬಟ್ ಯಮ ಅಲ್ವಾ, ಅವ್ರ ಕೆಲ್ಸನೇ ಧರ್ಮ ಕರ್ಕೊಂಡು ಹೋಗೋದು. ಹಿ ವಾಂಟ್ಸ್ ಟು ಕಿಲ್ ಹಿಮ್. ಎಸ್ ಸರ್, ಅದೊಂದು ಸೀನು ಸರ್. ಮತ್ತೆ ಬಣ್ಣಗಳ ಬಗ್ಗೆ ನಾನು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದ್ದೆ ಬಣ್ಣಗಳ ಬಗ್ಗೆ. ಕೆಂಪು ಅಂದ್ರೆ ಒಂದ್ ಸ್ವಲ್ಪ ಜನಕ್ಕೆ ಭಯ. ಕೆಂಪು ಬರ್ತಾ ಇದೆ, ಕೆಂಪು ತೋರಿಸುತ್ತೆ, ಸಿಗ್ನಲ್ ಕೂಡ ಕೆಂಪು ತೋರಿಸುತ್ತೆ ಅಂದ್ರೆ ಭಯ. ಅರಿಶಿನ ತೋರಿಸುತ್ತೆ ಅಂದ್ರೆ ನೀನ್ ರೆಡಿ ಆಗಿರು, ನೀನ್ ರೆಡಿ ಆಗು ಯಾವತ್ತು ಅಂತ ಒಂದು ಮನೆ. ಗ್ರೀನ್ ಸಿಗ್ನಲ್ ಬಿಡಿ ನೀನ್ ಹೊರಡು ಅಂತ ಪ್ರೂವ್ ಮಾಡ್ದಂಗೆ. ಕೆಂಪು ಮತ್ತೆ ಹಳದಿ ಇವೆರಡು ಕಾಯೋನು ಕಾಡ್ಸೋನು ಕಾಪಾಡೋನು ಪದ. ಅವತ್ ನೀವು ಉತ್ತರ ಕೊಟ್ಟಿದ್ದಿ, ಕಾಡ್ಸೋನು ಕಾಪಾಡೋನೇ ಬಣ್ಣಗಳಾಗಿ ಬದಲಾಯಿಸಿದೀನಿ ಅಂತ. ಅದನ್ನ ನೋಡ್ತಿದ್ದಾಗ ಸರ್ ಇಂಟರ್ವಲ್ ಸೀನ್ ಅಲ್ಲಿ ಶಿವಣ್ಣ ಶಿವನ ರೂಪಲ್ಲಿ ಎಂಟ್ರಿ ಆಗ್ತಾರೆ. ಬಟ್ ಅಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅವರು ಶಿವಪ್ಪ ಅಂತ. ನಾರ್ಮಲ್ ಮನುಷ್ಯನಾಗಿ ಬರ್ತಾನೆ. ಮನುಷ್ಯನಾಗಿ ಬಂದಾಗ ಒಂದು ಕಾಲೋನಿ, ಕಸ್ತೂರಿ ನಿವಾಸ ಅನ್ನೋ ಒಂದು ಕಾಲೋನಿಯಲ್ಲಿ ಶಿವಣ್ಣ ನಾರ್ಮಲ್ ಆಗಿ ನಡ್ಕೊ ಬಂದಾಗ ನಮಗೆ ಖುಷಿ ಬೇರೆ ಇರುತ್ತೆ. ಶಿವಣ್ಣ ಒಬ್ಬ ವಯಸ್ಸಾದ ವೃದ್ಧನ ರೀತಿಯಲ್ಲಿ ಅವರ ನಡೆಗೆ ಹೆಜ್ಜೆಯಲ್ಲೇ ಕಾಣಿಸ್ತಾ ಇರುತ್ತೆ. ಈ ರೀತಿ ಥೀಮ್ಗಳು, ಈ ರೀತಿ ಮಾಡಿದ್ರೆ ಶಿವಣ್ಣನ ತೋರಿಸಿದ್ರೆ ಜನ ಬರ್ತಾರೆ ಅನ್ನೋದು ಒಂದು ಫ್ಯಾನ್ ಆಗಿ ತಗೊಂಡಿದ್ದ, ಇಲ್ಲ ಒಬ್ಬ ನಿರ್ದೇಶನಕ್ಕಾಗಿ ರೆಡಿ ಮಾಡಿದ್ದ ಸರ್? ಶಿವಣ್ಣ ಮಾಡಿದರೆ ಪಾತ್ರಗಳೇ ಇಲ್ಲ ಸರ್. ನೀವು ನೋಡಿದ್ರೆ ಎಲ್ಲಾ ಪಾತ್ರವನ್ನು ಮಾಡ್ಬಿಟ್ಟಿದ್ದಾರೆ. ಮಾಜು ಫ್ಯಾಮಿಲಿ, ಅಣ್ಣ ತಮ್ಮ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಎಲ್ಡರ್ ಪಾತ್ರ ಯಾವತ್ತು ಮಾಡಿರ್ಲಿಲ್ಲ. ಗ್ರೇ ಹೇರ್ಸ್, ಪೆಪ್ಪರ್ ಸಾಲ್ಟ್ ಲುಕ್ ಅಲ್ಲಿ. ಸೊ ನನ್ನ ಸಿನಿಮಾದಲ್ಲಿ ಇವ್ರು ಬಂದಾಗ ರಾಜ್ಬಿ ಶೆಟ್ಟಿ ಕ್ಯಾರೆಕ್ಟರ್ ಜೊತೆನಲ್ಲಿ ಇವ್ರು ವೀಕ್ ಆಗಿ ಕಾಣೋ ತರಾನೇ ಕಾಣಿಸ್ಬೇಕಿತ್ತು. ಬಟ್ ವಿಜುವಲಿ ವೀಕು, ಬಟ್ ಆಡಿಯನ್ಸ್ ಗೊತ್ತು ಶಿವಣ್ಣ ಏನು ಅನ್ನೋದು, ಯಾವ ಟೈಮಲ್ಲಿ ರೆಬೆಲ್ ಆಗ್ತಾರೆ. ಸೊ ಅದನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಅವ್ರನ್ನ ಒಂದು ವಟಾರದ ಓನರು. ಬಟ್ ಅವ್ರ ಯೋಚನೆಗಳೆಲ್ಲ ಬ್ಯೂಟಿಫುಲ್. ಅವ್ರು ಬಂದು ಹೇಳ್ತಾರೆ ಯಾರಿಗಾನ ಏನೋ ಆಗೋವರ್ಗುನೇ ಕಾಯ್ಬೇಕೇನಮ್ಮ, ಅವ್ರು ಚೆನ್ನಾಗಿರೋದು ಪ್ರೀತಿಸ್ಬೋದಲ್ಲ ಅಂತಾನೆ ಹೇಳ್ತಾರೆ. ಅದೇ ಟೈಮ್ ನಾಟಿ ಇರ್ತಾರೆ. ಅವರು ಸುಧಾರಾಣಿ ಅವ್ರನ್ನ ಮೀಟ್ ಮಾಡೋ ಬಂದಾಗ ಎಲ್ಲ ಅಣ್ಣ ಅಂತಾರೆ, ನಾನು ಶಿವು ಅಂತ ನಾಟಿ ಇರ್ತಾರೆ. ಸೊ ಆ ಕ್ಯಾರೆಕ್ಟರ್ ಹಂಗೆ ಮೋಲ್ಡ್ ಮಾಡ್ಕೊಂಡ್ ಬರ್ತೀವಿ. ಎಲ್ಲಿ ರಾಯಪ್ಪ ಹತ್ರ ಫಸ್ಟ್ ಟೈಮ್ ಹೋಗಿ ಮೀಟ್ ಮಾಡ್ತಾರೆ, ಆವಾಗ ಆ ರಾಯಪ್ಪ ಚುಟ್ಟ ಕೆಳಗಡೆ ಬಿಟ್ಟಾಗ ಇವ್ರು ಚುಟ್ಟ ಹಿಡ್ಕೊಂತಾರೆ. ಹಿಡ್ಕೊಂಡ್ ಮೇಲ್ ಬರ್ಬೇಕಾದ್ರೆ ಐ ಲವ್ ಯು ಸಾಂಗ್ ಹಾಕಿದ್ವಿ. ಅಲ್ಲಿ ಮಾತ್ರ ಅವ್ರು ಸ್ವ್ಯಾಗ್ ತೋರಿಸಿದ್ವಿ. ರಾಯಪ್ಪ ಅವ್ರು ನಮ್ಮ ಹುಡುಗ ಬಿಟ್ಬಿಡು ಅಂತಾರೆ. ಅಂದ್ರೆ ರಾಯಪ್ಪ ಗೊತ್ತು ಶಿವಪ್ಪ ಬಂದ್ಬಿಟ್ಟಿದ್ದಾನೆ ಅಂತ. ಅದಕ್ಕೆ ರಾಯಪ್ಪ ತಲೆ ಕೆಡ್ಸ್ಕೊಂಡು ಯೋಚನೆ ಮಾಡ್ತಾನೆ. ಅವ್ನು ಯೋಚನೆ ಮಾಡಿದಾಗಲ್ಲ ಅವ್ನಿಗೆ ಆ 10 ಕ್ಯಾರೆಕ್ಟರ್ಸ್ ಬಂದು ಹೋಗುತ್ತೆ. ಬಿಕಾಸ್ ಇವ್ರದ್ದು 11 ರುದ್ರ ಅವತಾರ ಕಷ್ಟ ಅಂತ ಬಂದ್ರೆ ಇಳಿದು ಬಿಡ್ತಾರೆ ಹೆಂಗೆ ಅನ್ನೋದು ಅವ್ನು ಟೆನ್ಷನ್ ಆಗ್ಬಿಡುತ್ತೆ. ಸೊ ಎಲ್ಲಿ ಬೇಕಲ್ಲಿ ಗ್ರಾಫ್ ತಗೊಂಡಿದ್ದೀನಿ, ಎಲ್ಲಿ ಬೇಕು. ಅದಕ್ಕೆ ಶಿವಣ್ಣನ ನಾನು ಆ ದೊಡ್ಡ ಅಭಿಮಾನಿಯಾಗಿ ಅವ್ರಿಗೊಂದು ಯಾರು ಮಾಡಿದ್ರೆ ಒಂದು ಗ್ರ್ಯಾಂಡಿಯರ್ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಕ್ಲೈಮ್ಯಾಕ್ಸ್ ಡಿಸೈನ್ ಮಾಡಿ ಅಲ್ಲಿ 11 ಅವತಾರ ಮಾಡಿಸಿ ಕಂಪ್ಲೀಟ್ 12 ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಶಿವಣ್ಣ. ಓಕೆ, ಇನ್ನ ಉಪೇಂದ್ರ ಸರ್ ಎಂಟ್ರಿ ತಗೊಂಡಾಗ ಎಮ್ಮೆಗಳ ಮಧ್ಯೆ ಹಾಲು ಕರ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ ಅಂದ್ರೆ ಸಹಜವಾಗಿ ರೈತ ಹಾಲು ಕರಿಯೋನು ಶಾಂತಿ ಬದುತ ಅಂತ ಹೇಳ್ತಾರೆ. ಹಾಲು ಕರಿಯೋನು ಹಾಲಿನಂತ ಮನ್ಸವನೇ ಶಾಂತಿಯುತವಾಗಿರ್ತಾನೆ, ಅವನಿಗೆ ಬೇರೆ ಕಲ್ಮಶ ಇರಲ್ಲ ಅಂತ. ಬಟ್ ನೀವು ವೆರೈಟಿ ಚೇಂಜಸ್ ಅವರ ಕಣ್ಣಲ್ಲಿರ್ಬೋದು, ಎಮ್ಮೆಗಳ ಕಣ್ಣಲ್ಲಿರ್ಬೋದು, ಪ್ರತಿ ಕ್ರೋಧ ಎದ್ದು ಕಾಣಿಸ್ತಾ ಇರುತ್ತೆ. ಅಂದ್ರೆ ಅವನ ನೋಡಿದ್ರೆ ಭಯ ಬಾರ. ಈಗ ಯಮಧರ್ಮರಾಜ ಅಂದ ತಕ್ಷಣ ಜನಕ್ಕೆ ಭಯನೇ. ಬಟ್ ಯಮಧರ್ಮರಾಜನಾಗಿ ತೋರಿಸಲ್ಲ, ರಾಯಪ್ಪನಾಗಿ ತೋರಿಸ್ತೀರಾ. ಆ ಸೀನ್ಗಳ ಬಗ್ಗೆ ನಾನು ಮಾತಾಡ್ಬೇಕು ಅಂದಾಗ ಹಳೇ ಬಂಗ್ಲೆ, ಹಳೇ ಜನಗಳು, ಆ ಕ್ರೂರತ್ವನೇ ಕಾಣಿಸ್ತಾ ಇರುತ್ತೆ ಸುತ್ತ. ಅದು ರಾಜ್ಬಿ ಶೆಟ್ಟಿಗೂ ಅದ್ರ ವಿನಯ ಅನ್ನೋ ಪಾತ್ರಕ್ಕೂ ಕೂಡ ಗೊತ್ತಿರಲ್ಲ. ರಾಜ್ಬಿ ಶೆಟ್ಟಿ ಅವ್ರು ಮಾಡಿರೋ ಪಾತ್ರಕ್ಕೂ ಕೂಡ ಗೊತ್ತಿರಲ್ಲ. ಇವ್ನು ಯಾಕೆ ಹಿಂಗ್ ಕರ್ಕೊ, ಅವ್ರು ಗಾಬರಿ ಕಾಣಿಸ್ತಾ ಇರುತ್ತೆ. ಆ ಸೀಕ್ವೆನ್ಸ್ ಹೇಗೆ ಸರ್, ಹೇಗೆ ಸೃಷ್ಟಿಯಾಗಿತ್ತು? ಈಗ ಯಮಧರ್ಮರಾಯ ಅಂತಂದ್ರೆ ಎಮ್ಮೆಗಳು. ಸೊ ಇವ್ರು ಎಮ್ಮೆಗಳ ರಾಜ. ಅಷ್ಟು ಎಮ್ಮೆಗಳನ್ನ ಒಂದು ಗೋಡಾನಲ್ಲಿ ಕಟ್ಟಿದ್ದಾರೆ. ಆ ಎಮ್ಮೆಗಳಲ್ಲಿ ಹಾಲು ಕರಿತಾ ಇದಾರೆ. ಸಿಂಬಾಲಿಕಲಿ ಯಮ ಅನ್ನೋದು ಇಲ್ಲಿ ತೋರಿಸಿದೀವಿ. ಕಲರ್ ಮೂಲಕ ಡಾರ್ಕ್ ಶೇಡ್ ಅಂತ ತೋರಿಸಿದೀವಿ. ಬಟ್ ಯಮ ಆದ್ರೆ ವಿಲನ್ ಅಲ್ಲ. ಯಮ ಕರ್ಮಗಳಿಗೆ ಶಿಕ್ಷೆ ಕೊಡೋನು. ಸೊ ಅವನ್ ಯಮನ ಪಾತ್ರದವನಿಗೆ ಅವನ್ ತುಂಬಾ ಪ್ರೀತಿಸಿದಂತ ರೋಸಿ, ಆ ರೋಸಿನ ಇವನ್ ಕೊಂದ್ಬಿಟ್ಟಿದ್ದಾನೆ. ಯಾರು ಆ ಡಾಗ್. ಸೊ ಅವನ್ ಸ್ಟೈಲೇ 45 days. ಸೊ ಅಲ್ಲಿ ಅವನು ಆ ರೋಸಿನ ಅಲ್ಲಿ ರಿವೀಲ್ ಮಾಡ್ತಾನೆ. ಯಾಕೆ ಕರ್ಕೊಂಡ್ ಬಂದಾರ ಯಾರಿಗೂ ಗೊತ್ತಿಲ್ಲ, ಇವ್ರು ಯಾಕೆ ಕೋಪ ಮಾಡ್ಕೊಂಡವ್ರು ಗೊತ್ತಿಲ್ಲ. ಅಲ್ಲೋಗ್ಬಿಟ್ಟು ರಿವೀಲ್ ಮಾಡಿದ್ರೆ ರೋಸಿ. ಆ ರೋಸಿ ಹತ್ರ ಅಳ್ತಾರೆ, ನನ್ನ ಜೊತೆ ಇಷ್ಟು ದಿನ ಇದ್ದೆ, ನೀನ್ ನಡು ರಸ್ತೆಯಲ್ಲಿ ಸಾಯಿಸ್ಬಿಟ್ನಲ್ಲ ಅಂತ. ಅವ್ನಿಗೆ ಹೇಳ್ತಾರೆ ಪಾಪ ಹಾರ ಹಾಕು ಬಾ ಅಂತ. ಅವನು ಹಾರ ಹಾಕಿದ್ರೆ ಹೇಳ್ತಾರೆ ಹಾರನೂ ಹಾಕ್ಬಿಟ್ಟೆ ಅಲ್ಲ, ತಗೋ ಇವತ್ತಿಂದ ನಿನಗೆ 45 days. ಬಟ್ ಅವ್ರು ಅಟ್ಯಾಕ್ ಮಾಡಿಸೋದು ಅವ್ರ ಬಫೆಲೋನಲ್ಲೇ.
ನೀವು ನೋಡಿದ್ರೆ ಹಿಂಗ್ ಹೊಡಿತಾರೆ, ಇದು ಅಟ್ಟಿಸ್ಕೊಂಡು ಹೋಗುತ್ತೆ, ಸಿಂಬಾಲಿಕಲಿ ನಿನ್ ಸಾವು ಹತ್ರ ಬರ್ತಾ ಇದೆ ಅಂತ. ಆ ಸಾವಿನ ರಾಜ ಹೋಗಿ ಅದ್ರ ಮೇಲೆ ಕೂತ್ಕೊಂತಾನೆ. ಓಕೆ. ಕೂತ್ಕೊಂಡು ಅದೇ ಶಾರ್ಟ್ ಅಲ್ಲಿ ಯಮದು ನಾವು ಇದರಲ್ಲಿ ತೋರಿಸ್ತಾ ಇರ್ತಾರೆ ಯೂಟ್ಯೂಬ್ ಅಲ್ಲಿ, ಅವ್ರು ನೋಡ್ತಾರೆ ವಿಷನ್. ಅದೇ ಸೇಮ್ ಶಾರ್ಟ್ ಇಲ್ಲಿ ತೋರಿಸ್ತೀವಿ. ಕೊಂಬುಗಳ ನಡುವೆ ಇವ್ರು ಇರ್ತಾರೆ, ಇವ್ರು ಹೇಳ್ತಾರೆ ಇವತ್ತಿಂದ ನೀನ್ 45 ಡೇಸ್ ಟೈಮ್ ಕೊಡ್ತಾರೆ. ಅಲ್ಲೂ ಕೂಡ 45 ಡೇಸ್, ಅಲ್ಲೂ 45 ಅವ್ರು ಅಂದ್ರೆ ಎಲ್ಲಾ ವಿಚಾರಗಳನ್ನ ಕರ್ಮಗಳನ್ನ ಮುಗಿಸ್ಕೊಂಡು ಬಾ 45. ಇದೊಂದು ಆದ್ರೆ ಸರ್, ಇನ್ನು ರಾಜ್ಬಿ ಶೆಟ್ಟಿ ಮತ್ತು ಶಿವಣ್ಣ ಅವರ ಮುದ್ದಿನ ಕಾಂಬಿನೇಷನ್, ಅಂಕಲ್ ಮತ್ತೆ ತಾತಪ್ಪ ಅನ್ನೋ ಒಂದು ಆ ಸೀಕ್ವೆನ್ಸ್ಗಳು, ಆ ತಮಾಷೆ ವಿಚಾರಗಳನ್ನ ಜನರಿಗೆ ಹೇಳಬೇಕು ಅಂತ ಹೊರಟಾಗ, ತಮಾಷೆ ಅನ್ನೋದು ತರಬೇಕು, ಪ್ರತಿಯೊಂದು ಸಿನಿಮಾದಲ್ಲಿ ತಮಾಷೆ ಅನ್ನೋದು ತರಬೇಕು, ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕು ಅಂದಾಗ ಇವರಿಬ್ರು ಈ ಕಾನ್ಸೆಪ್ಟ್ ಯಾಕೆ ತಗೊಂಡಿದ್ರು? ಒಂದು ಈ ಫಿಲ್ಮ್ ಅಲ್ಲಿ ಬೇರೆ ಏನು ಕಾಮಿಡಿ ಮಾಡಕ್ಕೆ ಬೇರೆ ಕಾಮಿಡಿಯನ್ಸ್ ಎಲ್ಲ ತಂದಿದ್ರು ಅಂತ ಟ್ರ್ಯಾಕ್ ಇಲ್ಲ. ಯಾರಿದಾರ ಅವರೇ ಇದ್ರಲ್ಲಿ ಮಾಡ್ಬೇಕು. ಈಗ ಉಪ್ಪಿ ಸರ್ ಇದ್ದಾಗ್ಲೂ ಅವ್ರು ಆ ಸ್ವಾಗಲ್ಲೇ ಚಿಕ್ಕ ಚಿಕ್ಕ ಕಾಮಿಡಿಗಳು ಮಾಡಿರ್ತಾರೆ. ಏನಡ ಫಿಕ್ಸ್ ಆಯ್ತಾನೋ ಅಂತ ಗಾಡಿ ಹಂಗಿದೆ ಅದೆಲ್ಲ ಪಾರ್ಕ್ ಮಾಡಿದವ್ರಿಗೆ ಅವ್ರವ್ರೇ ಮಾಡ್ಬೇಕು. ಸೊ ಇವ್ರಿಬ್ಬರ ನಡುವೆ ಈ ರೆಗ್ಯುಲರ್ ಆಗಿ ರಾಜ್ಬಿ ಶೆಟ್ಟಿ ಅವರು ಕಿವಿಗೆ ತಗೊಂಡ್ರೆ ಮುದ್ಕ ಅಂತ ಅನ್ಬಿಡ್ತಾನೆ ಕೋಪಕ್ಕೆ. ಹಂಗಂದ್ರೆ ಯಾರು ಮುದ್ಕ ಅಂತ್ಯಾ ಅಂತ ಅವ್ರಲ್ಲಿ ಕೌಂಟರ್ ಕೊಡ್ತಾರೆ. ಸುಧಾರಾಣಿ ಅವ್ರು ಬಂದು ಏನಾಯ್ತಂದ್ರೆ, ಅಲ್ಲ ಸುಧಾ ಏನೋ ಪ್ರಾಬ್ಲಮ್ ಇದ್ದಾನೆ ಅಂತ ಹೆಲ್ಪ್ ಮಾಡಕ್ ಹೋದ್ರೆ ನನ್ಗೆ ಮುದ್ಕ ಅಂತ ನೀ ಅಂಕಲ್ ಅಂತ ಯಾರು ಅಂಕಲ್ ಅಂತ್ಯ ಅಂತ. ಸೊ ದಟ್ ಕಾಮಿಡಿಗಳು ಒಟ್ಟಿಗೆ ಕ್ಯಾರೆಕ್ಟರ್ ಒಳಗಡೆನೆ. ಯಾಕಂದ್ರೆ ಇವರಿಬ್ಬರು ಟಕಾಫರ್ ಆಗ್ಬೇಕು. ವಿನಯ್ಗೆ ಇವ್ರ ಮೇಲೆ ನಂಬಿಕೆ ಬರಬಾರ್ದು. ಬಟ್ ಶಿವಪ್ಪ ಅವ್ನ ಎಲ್ಲೋದ್ರು ಹಿಂದೆನೇ ಇರ್ತಾರೆ. ಸಡನ್ ಆಗಿ ನಿಮ್ ಫಿಲ್ಮ್ ಅಲ್ಲಿ ಎಲ್ಲೋದ್ರು ಶಿವಣ್ಣ ಬರ್ತಾ ಇರ್ತಾರೆ. ಬಿಕಾಸ್ ಅವ್ರ ತಾಯಿಗೆ ಇದು ಮಾಡಿದ್ರೆ ನೀನ್ ಸೇವ್ ಮಾಡ್ತೀನಿ ಅನ್ನೋ ಮೂಡಲ್ಲೇ ವಿಲ್ ಬಿ ಕಮಿಂಗ್. ಎಸ್ ಸರ್. ಕ್ಲೈಮ್ಯಾಕ್ಸ್ ಸರ್, ಇನ್ನ ಪ್ರತಿ ಒಂದು ಸಿನಿಮಾದಲ್ಲೂ ಕ್ಲೈಮ್ಯಾಕ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಕೂತಿರ್ತಾರೆ. ಆದ್ರೆ ಕ್ಲೈಮ್ಯಾಕ್ಸ್ ನೀವು ಈ ರೀತಿ 11 ಅವತಾರಗಳನ್ನ ಕೊಡ್ತೀರಾ. ನಾರ್ಮಲ್ ಏನಂತ ಹೋಗ್ತಾ ಇದೆ ನಾರ್ಮಲ್ ಆಗಿ ಸಿನಿಮಾ. ಕೊನೆಯದಾಗ ಏನಾಗತ್ತೆ, ಒಂದು ವಿನಯ್ ಉಳಿತಾನೆ, ಅದಕ್ಕೆ ಪರಿಹಾರವನ್ನು ಕೊಟ್ಟು ಶಿವಪ್ಪ ಅವರು ರಾಯಪ್ಪನ ವಾಪಸ್ ಕರ್ಕೋಗ್ತಾರೆ ಅನ್ನೋ ಥಿಂಕಿಂಗ್ ನಮಗಿತ್ತು. ಅಷ್ಟೇ ಇದ್ದಿದ್ದು. ಒಂದು ಲಾಸ್ಟ್ ಫೈನಲ್ ಸ್ಟೇಜ್ಗೆ ಬರುತ್ತೆ, ಒಂದು ಫೋಟೋ ಬರುತ್ತೆ, ದೇವ್ರ ಫೋಟೋಗಳು. ನಾನು ಕೇಳಿದ ಪ್ರಶ್ನೆ, ದೇವರ ದರ್ಶನ ಆಗತ್ತೆ ಅಲ್ವಾ ಅಂತ. ಆತರ ದೇವ್ರ ದರ್ಶನ ಆಗತ್ತೆ ಅನ್ನೋ ಒಂದು ಪ್ರಶ್ನೆ ಅಂತ ನಮ್ಮ ತಲೆಯಲ್ಲಿ ಓಡ್ತಿತ್ತು. ಆದ್ರೆ ಈ ರೀತಿಯ ದೇವರುಗಳ ದರ್ಶನ ಆಗತ್ತೆ ಅಂತ ಊಹೆನೂ ಮಾಡಿರ್ಲಿಲ್ಲ. 11 ಅವತಾರಗಳ ಬಗ್ಗೆ ಹೇಳಬೇಕು ಅಂದ್ರೆ ಏನ್ ಹೇಳ್ತೀರಿ? ಅದೇನು ಅಂತಂದ್ರೆ ಸರ್, ಯಮನಿಗೆ ಗೊತ್ತು ಶಿವಪ್ಪ ಬಂದಿರೋದು. ಸೊ ಅವನು ಫುಲ್ ಒಂದು ಬೆಟಾಲಿಯನ್ ತಂದ್ಬಿಟ್ಟಿದ್ದಾನೆ ಇದ್ರ ಮುಂದೆ ನಿಲ್ಸಕ್ಕೆ. ಈ ಕಡೆ ರಾಜ್ಬಿ ಶೆಟ್ಟಿಗೆ ಗೊತ್ತಿಲ್ಲ. ರಾಜ್ಬಿ ಶೆಟ್ಟಿ ಏನ್ ಅನ್ಕೊಂಡು ನನ್ ನೋಡಿಯಕ್ಕೆ ಅಂತ ಅವ್ನು ಹೇಳ್ತಾನೆ, ಒಂದು ಗುಬ್ಬಿ ನೋಡಿಯೋದಕ್ಕೆ ಇಷ್ಟು ದೊಡ್ಡ ಬೆಟಾಲಿಯನ್ ತಂದು ನಿಲ್ಸ್ಕೊಬೋದಲ್ಲ ಅಂತ. ಸೊ ಯಮ್ಮನ್ಗೆ ಶಿವನ್ಗೆ ಇಬ್ರಿಗೂ ಗೊತ್ತು ಏನಕ್ಕೆ ಇದು ನಡೀತಾ ಇದೆ ಅಂತ ಇವನು ಗೊತ್ತಿಲ್ಲ. ಅದಕ್ಕೆ ಶಿವನು ಬಂದು ಹೇಳ್ತಾರೆ, ಹೌದಾ ಸರಿ ನಾವು ಕರೆಯೋಣ ಬಾ, ನಾವು ಲೋಡ್ ಮಾಡೋಣ ಅಂತಾರೆ. ಲೋಡ ಏನ್ ಲೋಡ್ ಮಾಡ್ತೀರಾ ಅಂತ ಹೇಳ್ತಾರೆ. ಅದಕ್ಕೆ ಇಳಿದ್ಬಿಟ್ಟು ಕರೀತಾರೆ, 11 ರುದ್ರಗಳನ್ನ ಕರೀತಾರೆ. ಅಷ್ಟು 11 ರುದ್ರಗಳು ಅವ್ರದೇ ಸ್ಟೈಲ್ ಆದಂತ ಒಂದು ವೆಪನ್ ನ ಕ್ರಿಯೇಟ್ ಮಾಡ್ಬಿಟ್ಟು ಎಲ್ರು ಅದ್ರ ಮೇಲೆ ಇರ್ತಾರೆ. ಸೊ ಅವರಿಬ್ಬರ ನಡುವೆ ಒಂದು ಕಾಳಗ ಆಗುತ್ತೆ. ಸೊ ಶಿವಣ್ಣ ಹೇಳ್ದಂಗೆ ಇದೊಂದು ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ನಿಮ್ಗೆ ಏನೇನ್ ಬೇಕು ಎಲ್ಲನೂ ನಾವಿಲ್ಲಿ ಡಿಸೈನ್ ಮಾಡಿದ್ವಿ. ಈ ದೊಡ್ಡ ವಾರ್ ಬೇಕಾ ನಿಮ್ಗೆ, ಆ ವಾರು ಕಾಳಗ. ಸೊ 11 ಜನ ಹೆಂಗ್ ವಾರ್ ಮಾಡೋದು, ಅವ್ರವ್ರ ಸ್ಟೈಲ್ ಏನು. ಸೊ 11 ರುದ್ರಗಳು, ಒಬ್ಬ ಪಿಂಗಾಲ ಅಂದ್ರೆ ಫೈರ್ ಫೈಟರ್, ಅವ್ನು ಫೈರ್ ಅಲ್ಲಿ ಮಾಡ್ತಾನೆ. ವಿಲೋಹಿತ ಅಂದ್ರೆ ಬುಲ್ ಫೈಟರ್, ಅವ್ನು ಬುಲ್ ಅಲ್ಲಿ ಮಾಡ್ತಾನೆ. ಆಹಿರ್ ಬುಧನ್ಯ ಅಂದ್ರೆ ಸ್ನೇಕ್ ಫೈಟರ್, ಅವ್ನು ಸ್ನೇಕ್ ಅಲ್ಲಿ ಮಾಡ್ತಾನೆ. ತ್ರಿಯಂಬಕ ಅಂದ್ರೆ ಪಾಟ್ ಫೈಟರ್, ಅರ್ಧನಾರೀಶ್ವರ ಅಂದ್ರೆ ನೃತ್ಯದಲ್ಲಿ ಪಟವನ್ನು ಕಲಿಸುವಂತ. ಸೊ ಅಂಥದ್ದು ಎಲ್ಲರನ್ನು ಮಿಕ್ಸ್ ಮಾಡಿ ಐ ವಾಂಟೆಡ್ ಟು ಗೆಟ್ ಅ ಹೈ ಸ್ಕೇಲ್ ದೇರ್ ಇನ್ ದ ಕ್ಲೈಮ್ಯಾಕ್ಸ್. ಯಾರು ನೋಡದೇ ಇರೋಂಥ ಒಂದು ವಿಷಯ, ಶಿವಣ್ಣನ 12 ಅವತಾರದಲ್ಲಿ ಒಂದೇ ಸತಿ ನೋಡೋದನ್ನ ನಾನು ಅವ್ರ ಅಭಿಮಾನಿಯಾಗಿ ನನಗೆ ಏನೋ ಡಿಫ್ರೆಂಟ್ ಆಗಿ ಮಾಡ್ಬೋದು ಅನ್ನೋ ಒಂದು ಪ್ರೇರಣೆ. ಅವರು ಅದನ್ನ ಎಲ್ಲಾ ಕ್ಯಾರೆಕ್ಟರ್ಗೂ ಒಂದೊಂಥರ ಒಗ್ಗೂಡ್ಕೊಂಡು ಅದಕ್ಕೆ ತಕ್ಕನಂಗೆ ಅವ್ರು ಮಾಡಿ. ಸೊ ವಿ ಕುಡ್ ಡೂ ಇಟ್ ಲೈಕ್ ದ್ಯಾಟ್. ಸರ್, ಇದನ್ನ ನಿಮಗೆ ತಲುಪಿಸ್ಲೇಬೇಕು. ಮೊದಲ ದಿನದ ಸಂಜೆ 24ನೇ ತಾರೀಕು ಸಂಜೆ ಒಂದು ಶೋ ಮಾಡ್ತೀರಾ ರಾತ್ರಿ. ಆ ಶೋ ಅಲ್ಲಿ ಶಿವಣ್ಣನ ನೋಡಿದ ತಕ್ಷಣ ಅದು ತಯಾರಿ ಆಗಿದ್ರು, ಶಿವಣ್ಣ ಬಂದ ತಕ್ಷಣ ನಾವು ಆರತಿ ಬೆಳಗ್ಬೇಕು ಅಂತ. ಈ ಅವತಾರವನ್ನ ನೋಡಿದಾಗ ಇಡೀ ಹೆಂಗಸರುಗಳೆಲ್ಲ ಸಾಲಾಗಿ ನಿಂತು ಆರತಿ ಬೆಳಗುವಂಥದ್ದು, ಈ ರೀತಿಯ ದೈವದಕ್ಕೆ ಒಂದು ಅಭಿಮಾನವನ್ನು ತೋರಿಸುವಂಥದ್ದು ಏನನ್ಸುತ್ತೆ ನಿರ್ದೇಶಕರಾಗಿ? ಸರ್, ನಮ್ಮ ಭಾರತ ದೇಶದಲ್ಲಿ ಎಲ್ಲ ತರ ಸಿನಿಮಾನು ಬರುತ್ತೆ. ಬಟ್ ಈ ದೇವರ ಸಿನಿಮಾ ಮಾಡೋದು ಕೂಡ ಒಂದು ಜವಾಬ್ದಾರಿ. ಅವಾಗ ಈ ಒಂದು ಭಕ್ತಿನ ಮೂಡಿಸ್ತಾನೆ ಇರ್ಬೇಕು. ಅವಾಗ ಆ ಕಾಲಘಟ್ಟದ ಒಂದೊಂದು ಸ್ಟೈಲಲ್ಲಿ ಈಗ ಅಣ್ಣವರೆಲ್ಲ ಮಾಡ್ತಾ ಇದ್ರು. ಅವಾಗ್ಲೂ ನಾವು ಚಿಕ್ಕ ವಯಸ್ಸಿಂದ ಭಕ್ತ ಕುಂಬಾರನೂ ನೋಡಿದೀವಿ, ಕನಕದಾಸ ನೋಡಿದ್ವಿ, ಪ್ರಹ್ಲಾದ ನೋಡಿದ್ವಿ. ಆ ಥರ ಸಿನಿಮಾಗಳು ಹಂಗೆಯೇ ಮುಚ್ಚೋಯ್ತು. ಯಾಕಂದ್ರೆ ಅದು ಬೇರೆ ಸ್ಟೈಲ್ ಆಫ್ ಆಡಿಯನ್ಸ್ ಆಗ್ಬಿಟ್ರು ಅಂತ. ಸೊ ಫಿಲ್ಮ್ ಮೇಕರ್ಸ್ಗೆ ಎಲ್ಲರೂ ಒಂದೇ ತರ ಮಾಡೋಕ್ಕಾಗಲ್ಲ.
ಟೈಮ್ ಸಿಕ್ಕಿದಾಗ ಈ ಥರದ್ದು ಒಂದಷ್ಟು ಸಿನಿಮಾಗಳು ಮಾಡಿದಾಗ ನೋಡಿ, ನೀವು ಹೇಳಿದಂಗೆ ಭಕ್ತಿ, ಜನರ ಭಕ್ತಿ ಎಷ್ಟು ಚೆನ್ನಾಗಿ ಕಾಣಿದ್ದಾರೆ ನೋಡಕ್ಕೆ. ಇನ್ನೂ ಆ ಥರದ ಜನ ಇದ್ದಾರೆ. ವಿ ಹ್ಯಾವ್ ಟು ಕೀಪ್ ಡೂಯಿಂಗ್ ಸಚ್ ಫಿಲ್ಮ್ಸ್. ಸರ್, ಕೊನೆಯದಾಗಿ ಸರ್, ಇವೆಲ್ಲವನ್ನು ನೋಡಿದಾಗ 45 ದಿನಗಳು ಹೇಗಿತ್ತು ಹಾಗೆ ರೀತಿ ನಿಮ್ಮ ಸಿನಿಮಾದಲ್ಲಿ 45 ವಿಚಾರಗಳಿವೆ. ನಾನು ಕೌಂಟ್ ಮಾಡಕ್ ಕೂತಿದ್ದೀನಿ, ಇಲ್ಲಿ ಟೈಮ್ ಇಲ್ಲ, ನಾನು ಆಮೇಲೆ ನಿಮಗೆ ಹೇಳ್ತೀನಿ ಆ 45 ವಿಚಾರಗಳು ಏನು ಅಂತ. ಆ 45 ವಿಚಾರಗಳನ್ನ ನೋಡ್ಬೇಕು ಅಂದ್ರೆ ಪ್ರೇಕ್ಷಕದವರು ಯಾವ ರೀತಿ ಹಂಬಲವನ್ನು ಇಟ್ಕೊಬರ್ಬೇಕು? ಖಂಡಿತವೂ ಒಂದು ವಿಭಿನ್ನವಾದ ಸಿನಿಮಾ. ನಿಮ್ಗೆ ಎಂಟರ್ಟೈನ್ಮೆಂಟು ಇರುತ್ತೆ. ನೀವು ಇಷ್ಟಪಡೋಂಥ ಸ್ಟಾರ್ಸ್ಗಳಿಗೆ ಏನು ಆರಾಧನೆ ಮಾಡಬೇಕು ಅದನ್ನ ನಾನೇ ಫ್ಯಾನ್ ಬಾಯ್ ಆರಾಧನೆ ಮಾಡಿದ್ದೀನಿ. ಆ್ಯಂಡ್ ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಆ್ಯಂಡ್ ನಿಮ್ಗೆ ಗೊತ್ತಿಲ್ಲದಿರೋ ಒಂದು ಗರುಡ ಪುರಾಣದ ಕೆಲವೊಂದು ರಿಚುವಲ್ಸ್ ಇದರಲ್ಲಿದೆ. ಎಲ್ಲನೂ ಹೇಳೋಕ್ಕೆ 4-5 ಪಾರ್ಟ್ ಮಾಡ್ಬೇಕಾದ ಅಷ್ಟು ವಿಷಯ ಇದೆ. ನನ್ನ ಕೈಯಲ್ಲಿ ಆದಷ್ಟು ಕೆಲವೊಂದನ್ನ ಹೇಳಿ, ಒಂದು ತತ್ವನೂ ಹೇಳಿ, ದೊಡ್ಡ ತಪ್ಪು ಚಿಕ್ಕ ತಪ್ಪು ಅನ್ನೋದಿಲ್ಲ. ತಪ್ಪು ತಪ್ಪೆ, ಎಲ್ಲ ತಪ್ಪುಗಳು ಲೆಕ್ಕದಲ್ಲಿ ಆಗುತ್ತೆ. ನಾವು ಆದಷ್ಟು ಕಾನ್ಷಿಯಸ್ ಆಗಿ ಎಲ್ಲ ವಿಚಾರದಲ್ಲೂ ಕಾನ್ಷಿಯಸ್ ಆಗಿದ್ರೆ ಒಳ್ಳೇದು. ಈ ತಪ್ಪು ಮಾಡಿದ್ರೆ ನಿಮಗೆ ರಾಯಪ್ಪ ಸಿಕ್ಕೇ ಸಿಗ್ತಾನೆ, ಒಳ್ಳೇದು ಮಾಡಿದ್ರೆ ಶಿವಪ್ಪ ನಿಮ್ಮ ಬೆನ್ನಿಂದನೇ ನಿಂತ್ಕೊಂಡು ಕಾಪಾಡ್ತಾನೆ. ಇದಿಷ್ಟೇ 45. ಇದಿಷ್ಟೇ 45. ಆದ್ರೆ ಇನ್ನು ಅಗಾಧ ವಿಚಾರಗಳು ಇದಾವೆ. ಸರ್, ಈ ಪ್ರಶ್ನೆ ನಿಮಗೆ ಕೇಳಲೇಬೇಕು. ಯಾಕಂದ್ರೆ ಇಷ್ಟೆಲ್ಲ ಕಥೆಗಳನ್ನ ಮಾಡ್ಕೊಂಡು, ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು, ಒಂದು ವಿಚಾರ ಮಾತ್ರ ಅಲ್ಲ, ನಮ್ಮಲ್ಲಿ ಎಲ್ಲಾ ವಿಚಾರಗಳನ್ನ ನಿಮ್ಗೆ ಹೇಳಲೇಬೇಕು ಅಂತ ನಿರ್ಧಾರವನ್ನ ಮಾಡ್ಕೊಂಡು ಕತೆ ರೆಡಿ ಮಾಡ್ಕೊಂಡು ಅದಕ್ಕೆ ಬೇಕಾದಂತ ಸ್ಟಾರ್ಗಳನ್ನ, ಸಾಮಾನ್ಯದ ಮಾತಲ್ಲ, ಸ್ಟಾರ್ಗಳನ್ನ ಹೊಂದಿಸುವಂಥದ್ದು, ಮತ್ತೆ ರಮೇಶ್ ರೆಡ್ಡಿ ಅಂತಹ ನಿರ್ಮಾಪಕರನ್ನ ಕರೆ ತರುವಂಥದ್ದು ಸಾಮಾನ್ಯದ ಮಾತಲ್ಲ. ಎಲ್ಲರನ್ನ ರೆಡಿ ಮಾಡ್ಕೊಂಡು ಸಿನಿಮಾವನ್ನು ತೆರೆ ಮೇಲೆ ತಂದಾಗ ಬೇಸರದ ಸಂಗತಿ ಏನಂದ್ರೆ, ಈ ಕಾಯುವವರು ಕಾಪಾಡುವವರು ನಮ್ಮ ವೀಕ್ಷಕರಾದ್ರೆ ಕಾಡುವವರು ಅಂತ ಸೃಷ್ಟಿ ಆಗ್ತಾರೆ ಸರ್. ಈ ಪೈರಸಿ ಮಾಡುವಂಥವ್ರು ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ಬೋದು ಸರ್ ಮುಂದಿನ ದಿನಗಳಲ್ಲಿ? ಸರ್, ಮನುಷ್ಯನ ಪ್ರಯತ್ನ 1000 ಉತ್ತರ ಕೊಡಕ್ಕೆ ಅಣ್ಣ ಪಾಪ ರಮೇಶ್ ಅಣ್ಣ ಇದು ತಂದ್ರು, ಸ್ಟೇ ತಂದ್ರು. ಬಟ್ ನನ್ನ ಬಿಲೀಫು, ನೀವು ಇಲ್ಲಿ ಎಷ್ಟೇ ತಪ್ಪಿಸ್ಕೊಂಡ್ರು ಅವನ ಕಣ್ಣಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಅದೇ ನಮ್ಮ ಸಿನಿಮಾ ಹೇಳ್ತದೆ. ಏನೇ ಮಾಡಿದ್ರು ಅವನ ಕಣ್ಣಿಂದ ಮಚ್ಚಿಕ್ಕೊಳಕ್ ಸಾಧ್ಯ. ನೀವು ಎಷ್ಟೇ ಜನ್ಸಿ ಆಗಿ ನೀವು ಏನೇ ಮಾಡಿರಿ, ನಾವೆಲ್ಲ ನೋಡಿದೀವಿ, ಅವನ ಕಣ್ಣಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನೀವು ಮಾಡ್ತಾ ಇರೋದು ಮಹಾನ್ ತಪ್ಪು. ಏನಂತಂದ್ರೆ, ಸುಮಾರು ಜನರದ ಕನಸು, ಪರಿಶ್ರಮ, ಮಾತು ಹೇಳೋದಲ್ಲ ಸರ್, ಸ್ವೆಟ್ ಅಲ್ಲ, ಬ್ಲಡ್ಡೇ ಸುರಿಸಿರ್ತೀವಿ ಸರ್. ಇದು ಸುಮ್ಮನೆ ತಮಾಷೆಗೆ ಹೇಳ್ತಿಲ್ಲ. ಯಾಕಂದ್ರೆ ಎಂತೆಂಥ ಸಿಚುವೇಶನ್ ಅಲ್ಲಿ ಸಿನಿಮಾ ಶೂಟ್ ಮಾಡಿದೀವಿ. ನಿಮ್ಮೆಲ್ಲರಿಗೂ ಗೊತ್ತು, ಅಣ್ಣಗೆ ಕ್ಯಾನ್ಸರ್ ಇದ್ದು, ಕ್ಯಾನ್ಸರ್ ಟೈಮಲ್ಲಿ ಒಬ್ಬ ಮನುಷ್ಯ 12 ಅವತಾರ ಬಂದು 2 ದಿನ ನಿಂತ್ಕೊಂಡು ಮಾಡಿ, ಆ ಮೈಂಡ್ ಸೆಟ್ ಹೆಂಗಿದ್ದಿರ್ಬೋದು. ಅವ್ರ ಕ್ಯಾನ್ಸರ್ ಇದೆ ಅಂದ್ರೆ ನಮ್ಮ ಮೈಂಡ್ ಸೆಟ್ ಹೆಂಗಿದಿರ್ಬೋದು. ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ತರಬೇಕಂದ್ರೆ ಪ್ರೊಡ್ಯೂಸರ್ ಹಾಕಿರೋ ಒಂದೊಂದು ರೂಪಾಯಿನೂ ಅವ್ರು ಕಷ್ಟಪಟ್ಟಿರೋದು. ಯಾರು ಅವ್ರಿಗೆ ಫ್ರೀಯಾಗಿ ಏನೂ ಕೊಟ್ಟಿಲ್ಲ. ಅವ್ರಿಗೆ ಯಾರು ಹೊಟ್ಟೆ ಮೇಲೆ ಹೊಡೆದು ತಗೊಂಡಿದ್ದಲ್ಲ, ಯಾರನ್ನ ಹಂಗಸಿ ಹೀಯಾಳಿಸ ದುಡ್ಡು ಮಾಡಿರೋದಲ್ಲ, ಯಾರ್ದೋ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಬೆಳೆದಿದ್ದಲ್ಲ, ಅವರೇ ಕಷ್ಟಪಟ್ಟರು. ಅಷ್ಟೂ ಇದ್ರ ಮೇಲೆ ನೀವು ಹೇಳ್ದಂಗೆ ಯಾವುದೋ ಕೆಟ್ಟ ವಿಚಾರದ ಒಂದಷ್ಟು ಜನಗಳು ಪ್ರಭಾವ ಮಾಡ್ತಿದ್ರೆ, ಇದೆಲ್ಲದಕ್ಕೂ ಭಗವಂತನ ಹತ್ರ ಆನ್ಸರ್ ಮಾಡಲೇಬೇಕಾಗತ್ತೆ. ನಮ್ಮ ಕೈಯಲ್ಲಾದದ್ದು ಕೋರ್ಟ್ ನೋಟಿಸ್ ತರ್ತೀವಿ, ಇದು ಮಾಡ್ಬೋದು. ನಮ್ಮ ಕೈಯಲ್ಲಿ ಅಷ್ಟೇ ಆಗತ್ತೆ ಸರ್. ನಾವೆಲ್ಲ ಕಲೆಗಾರರು, ನಮ್ಗೇನು ಕಲೆ ಇದೆ ಅಷ್ಟೇ ಮಾಡೋಕ್ಕಾಗಲ್ಲ. ನಾವು ಇವ್ರ ಲೆವೆಲ್ಗೆ ಇಳಿದು ಮುಚ್ಚಿಟ್ಕೊಂಡು ಕೊಚ್ಚಕ್ಕೂ ಆಗಲ್ಲ, ಅವಹೇಳನಕಾರಿಯಾಗಿ ಮಾತಾಡೋಕ್ಕೂ ಆಗಲ್ಲ. ಅದೆಲ್ಲ ಭಗವಂತನ ಪಾದಕ್ಕೆ ಬಿಟ್ಬಿಟ್ಟಿದ್ದೀವಿ. ಬಟ್ ಸ್ಟಿಲ್ ಇನ್ನೂ ಟೈಮ್ ಇದೆ. ಯೋಚನೆ ಮಾಡಿ, ಈ ಜಗತ್ತನ್ನ ಬ್ಯೂಟಿಫುಲ್ ಮಾಡ್ಬೇಕು ಸರ್. ಈ ಜಗತ್ತಿಗೆ ಇದು ಬೇಕಾಗಿಲ್ಲ, ದ್ವೇಷ, ಅಸೂಯೆ, ಅದೇನು ಬೇಕಿಲ್ಲ. ನೀವು ನಿಜವಾಗ್ಲೂ ಏನೋ ಕಾಳಜಿ ತಗೊಂಡು, ಇಲ್ಲ ನಾನು ಯಾರನ್ನೋ ಕಾಪಾಡ್ತಾ ಇದ್ದೀನಿ, ನಾನು ಯಾರ್ದೋ 300 ರೂಪಾಯಿ ಉಳಿಸ್ತಾ ಇದ್ದೀನಿ ಅಂತ ಏನಾದ್ರು ನಿಮ್ಗೆ ಇದ್ರೆ, ಆಚೆ ಹೋದ 1000 ಪ್ರಾಬ್ಲಮ್ಸ್ ಇದೆ ಸಹಾಯ ಮಾಡಕ್ಕೆ. 10 ರೂಪಾಯಿ ಸಹಾಯ ಮಾಡಿ, 3 ಹೊತ್ತು ಊಟ ಸಿಗುತ್ತೆ. 100 ರೂಪಾಯಿ ಜೋಬಲ್ಲಿ ಇರುತ್ತೆ, 10 ರೂಪಾಯಿ ಕೊಡಲ್ಲ ನಾವು. ಒಬ್ಬ ನಕ್ಕೊಂಡು ಮಾತಾಡಲ್ಲ ನಾವು. ಫಸ್ಟ್ ಆಫ್ ಆಲ್ ಯಾರನ್ನ ಚೆನ್ನಾಗಿ ನಕ್ಕೊಂಡು ಮಾತಾಡ್ಬೋದು, ಅಲ್ಲೊಂದು ಆಟಿಟ್ಯೂಡ್ ಸರ್. ನಮ್ಮ ಫಿಲಮಲ್ಲಿ ಹೇಳಿದಂಗೆ, ತಾಯಿಗೇನೆ ನಾವು ಊಟ ಆಯ್ತಾ, ಮಲಗ್ದ, ಎದ್ದ ಅಂತ ಕೇಳೋರಿಲ್ಲ ತಾಯಿ ತಂದೆಗೆ. ಇಲ್ಲ ಆಚೆ ನಾವೇನೋ ದೊಡ್ಡ ಸಾಧನೆ ಮಾಡ್ಬಿಡ್ತಾ ಇದೀವಿ ಅಂತ ಒಂದು ಭ್ರಮೆನಲ್ಲಿದ್ದಾರೆ. ಅದೆಲ್ಲ ಏನ್ ಬೇಕಿಲ್ಲ. ಆಕ್ಚುಲಿ ನಿಮಗೆ ನೀವೇ ಕೇಳ್ಕೊಳ್ಳಿ, ಏನ್ ಮಾಡ್ತೀವಿ, ಇದರಿಂದ ಏನ್ ಸಿಗ್ತಾ ಇದೆ. ನಿಜ ಕೇಳಿದ್ರೆ ನಮಗೊಂದು ಫೇಮ್ ಸಿಗ್ತಾ ಇದೆ. ಇಲ್ಲಿ ಕೈ ಹಾಕಿದ್ರೆ ನಾವು ದೊಡ್ಡವರಾಗ್ತೀವಿ ಅನ್ನೋ ಫೇಮ್ ಸಿಗ್ತಿದೆ. ಬಟ್ ಆ ಕೈ ಯಾಕೆ ಹಾಕ್ತಾ ಇದ್ದೀರಾ? ಹೌದು, ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಇದೆ, ಅದು ಅವ್ರವ್ರಿಗೆ ಬಿಟ್ಟಿದ್ದು ಸರ್, ನಮ್ಗೆ ಗೊತ್ತಿಲ್ಲ. ನಾನು ಇಷ್ಟೇ ನಂಬೋದು, ನ್ಯಾಯವಾಗಿ ಏನೇ ಮಾಡಿದ್ರು ಅದಕ್ಕೂ ಫಲ ಇದೆ. ಅನ್ಯಾಯವಾಗಿ ಮಾಡೋದು ಇವಾಗ ಕಾಣದೇ ಇರ್ಬೋದು, ಅದು ಒಂದಿನ ದೊಡ್ಡದಾಗ ಆಚೆ ಬರುತ್ತೆ. ಸರ್, 3 ದಿನ 4 ದಿನ ಆಯ್ತು ಸಿನಿಮಾ ಬಂದು. ಇನ್ನಷ್ಟು ಸಿನಿ ಪ್ರೇಮಿಗಳು ಕಾಯ್ತಾ ಇದ್ದಾರೆ ಸಿನಿಮಾ ನೋಡ್ಬೇಕು ಅಂತ.
ಇಷ್ಟೆಲ್ಲ ಮಾತಾಡಿದ್ವಿ ಏನೇನಿದೆ ನಮ್ಮ ಸಿನಿಮಾದಲ್ಲಿ ಅಂತ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ, ಇನ್ನು ಕಾಯ್ತಾ ಇರೋ ಸಿನಿ ಪ್ರೇಮಿಗಳಿಗೆ ಎಲ್ರು ದಯವಿಟ್ಟು ಫ್ಯಾಮಿಲಿ ಸಮೇತ ಬನ್ನಿ. ನೀವು ಇಷ್ಟು ದಿನ ನೋಡದೇ ಇರೋಂಥ ಒಂದು ವಿಚಾರನ ಈ ಫಿಲ್ಮ್ ಅಲ್ಲಿ ಹೇಳಕ್ ಪ್ರಯತ್ನ ಪಟ್ಟಿದ್ದೀವಿ. ನೀವು ಇಷ್ಟು ದಿನ ನೋಡದೇ ಇರೋ ಎಲ್ಲ ವಿಚಾರಗಳು, ಶಿವಣ್ಣನ ಈ ತರ ನೋಡಿರಲ್ಲ, ಉಪ್ಪಿ ಸರ್ ಹಿಂಗ್ ನೋಡಿರಲ್ಲ, ರಾಜ್ ಸರ್ದು ಬೇರೆ ಸ್ಟೈಲಲ್ಲಿ ಮಾಡಿದೀವಿ. ಈ 11 ರುದ್ರಗಳನ್ನ ನೀವು ನೋಡಿರಲ್ಲ, ಗರುಡ ಪುರಾಣನ ನೀವು ನೋಡಿರಲ್ಲ, ಕೊನೆ ಟ್ವಿಸ್ಟ್ ನೀವು ನೋಡಿರಲ್ಲ, ಈ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ ನೋಡಿರಲ್ಲ, ಅದನ್ನ ಹೇಳೋ ರೀತಿ ಬೇರೆ ಇರುತ್ತೆ. ಸೊ ಲಾಡ್ ಆಫ್ ನ್ಯೂ ಥಿಂಗ್ಸ್ ಖಂಡಿತ ಹೇಳಿದ್ವಿ. ಒಂದು ಹೊಸದು ಮಾಡಿದಾಗ ಒಂದ್ ಸ್ವಲ್ಪ ಡಿಸ್ಟ್ರಾಕ್ಷನ್ ಆಗೇ ಆಗುತ್ತೆ, ಅದು ನಾನು ಬಿಲೀವ್ ಮಾಡೇ ಮಾಡ್ತೀನಿ. ತುಂಬಾ ಹೊಸದಾಗಿದ್ದ ವೀಕ್ಷಕನಾಗಿ ನಾವು ವೀಕ್ಷಕನಾಗಿ ಅವ್ರಿಗೆ ಸ್ವಲ್ಪ ಇರುತ್ತೆ. ಐ ಡೋಂಟ್ ಬ್ಲೇಮ್ ಎನಿವನ್, ಬಟ್ ಪೇಷನ್ಸ್ ಇಂದ ಖಂಡಿತ ಫಿಲ್ಮ್ ನೋಡಿ. ಡೆಫಿನೆಟ್ಲಿ ನೋಡಿರೋರೆಲ್ಲ ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ಸರ್ ನನ್ನ ಲೈಫಲ್ಲಿ ಏನೇನೋ ಕ್ವೆಶನ್ಸ್ ಇತ್ತು, ಆ ಕ್ವೆಶನ್ಸ್ಗೆಲ್ಲ ಈ ಸಿನಿಮಾಯಿಂದ ಆನ್ಸರ್ ಸಿಕ್ತು ನನಗೆ. ಆ ಥರದ್ದು ಬಹಳಷ್ಟು ಒಳ್ಳೊಳ್ಳೆ ವಿಚಾರ ಇದೆ. ನೋಡಿ ಸಿನಿಮಾನ ಹರಿಸಿ. ಎಸ್ ಸರ್, ಮತ್ತೆ ಮತ್ತೆ ಸಿಗ್ತಾ ಇರೋಣ. ಇನ್ನಷ್ಟು 25 ದಿನ 50 ದಿನ ಆದ್ಮೇಲೆ ಸಿಗ್ತಾ ಇರ್ತೀವಿ ಸರ್. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದಿಷ್ಟು ನಿರ್ದೇಶಕ ಜುಂಜನಿ ಅವರ ಜೊತೆಗಿನ ಮಾತಾಗಿತ್ತು. ಇನ್ನಷ್ಟು ಸುದ್ದಿಗಳನ್ನ, ಇನ್ನಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ತರಕ್ಕೆ ಇಷ್ಟಪಡ್ತೀನಿ. ಅದ್ರ ಕೊನೆಯದಾಗ ಒಂದು ಮಾತು ಹೇಳ್ತೀನಿ, ಈ ರೀತಿಯ ಸಿನಿಮಾಗಳು ಬಹಳ ಕಡಿಮೆ ಬರೋದು. ಯಾಕಂದ್ರೆ ಕೊಟ್ಟ ರೂಪಾಯಿಗೆ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಎಲ್ಲ ಕಡೆ, ಆದ್ರೆ ಕೊಟ್ಟ ರೂಪಾಯಿಗೆ ನಾನು ಒಂದು ವಿಚಾರವನ್ನ ಕಲಿತು ಬಂದೆ ಅನ್ನುವಂಥದ್ದು ಬಹಳ ಕಷ್ಟ. ಪುಕ್ಕಟ ಯಾರು ಹೇಳ್ಕೊಡಲ್ಲ, ಆದ್ರೆ ಇಲ್ಲಿ ದುಡ್ಡು ತಗೋತಾ ಇದೀವಿ, ವಿಷಯವನ್ನು ಕೂಡ ಹೇಳ್ಕೊಡ್ತಾ ಇದ್ದೀವಿ. ಬಂದು ಥಿಯೇಟರ್ನೇ ಬಂದು ನೋಡಿ, ಥಿಯೇಟರ್ ನೋಡಿದ್ರೇನೆ ಸಿನಿಮಾಕ್ಕೆ ಫೀಲ್ ಸಿಗೋದು ಅನ್ನೋದು ನಿರ್ದೇಶಕರ ಮಾತು ಮತ್ತು ನನ್ನ ಮಾತು. ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತೀನಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ, ನ್ಯಾಷನಲ್ ಟಿವಿ ಮುಖಾಂತರ ಈ ರೀತಿಯ ವಿಚಾರಗಳನ್ನ, ವಿಷಯಗಳನ್ನ ತಗೊಂಡು ಬರ್ತಾ ಇರ್ತೀನಿ. ನಮಸ್ಕಾರ.